ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ UGC ನೆಟ್, KCET ಅಂಡ್ JRF ಎಕ್ಸಾಮ್ಗೆ ಸಂಬಂಧಪಟ್ಟಿರೋ ಹಾಗೆ ಕಾಮರ್ಸ್ ಪೇಪರ್ ಯೂನಿಟ್ 2 ಬಿಸ್ನೆಸ್ ಎಕನಾಮಿಕ್ಸ್ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ನಾನಿಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅನ್ನ ಹೈಲೈಟ್ ಮಾಡಿದ್ದೀನಿ. ಫಸ್ಟ್ ನಾವು ಇಂಪಾರ್ಟೆಂಟ್ ಪಾಯಿಂಟ್ ಅನ್ನ ನೋಡೋದಾದ್ರೆ, ಫಾದರ್ ಆಫ್ ಎಕನಾಮಿಕ್ಸ್ ನ ಪಿತಾಮಹ ಯಾರು ಅಂತ ಕೇಳಿದರೆ, ಕನ್ನಡದಲ್ಲಿ ಅರ್ಥಶಾಸ್ತ್ರದ ಪಿತಾಮಹ ಯಾರು ಅಂತ ನಾವು ನೋಡ್ಬೋದು. ಫಾದರ್ ಆಫ್ ಎಕನಾಮಿಕ್ಸ್ ಈಸ್ ಆಡಮ್ ಸ್ಮಿತ್. ಅರ್ಥಶಾಸ್ತ್ರದ ಪಿತಾಮಹ ಆಡಮ್ ಸ್ಮಿತ್ ಆಗಿರ್ತಾರೆ. ನೆಕ್ಸ್ಟ್, ಒರಿಜಿನೇಟರ್ ಆಫ್ ಲಾ ಆಫ್ ಡಿಮ್ಯಾಂಡ್ ಈಸ್ ಆಲ್ಫ್ರೆಡ್ ಮಾರ್ಕ್. ನೆಕ್ಸ್ಟ್ ಇಲ್ಲಿ ನಾವು ಲಾ ಆಫ್ ಡಿಮ್ಯಾಂಡ್ ಮೀನಿಂಗ್ ಅನ್ನ ನಾವು ನೋಡೋದಾದ್ರೆ, ಲಾ ಆಫ್ ಡಿಮ್ಯಾಂಡ್ ಅಂದ್ರೆ ಏನಂದ್ರೆ, ಯಾವ್ದಾದ್ರು ಗೂಡ್ಸ್ ಅದರ ಪ್ರೈಸ್ ಜಾಸ್ತಿ ಆದಾಗೆ ಅದರ ಡಿಮ್ಯಾಂಡ್ ಕಡಿಮೆ ಆಗೋದು, ಪ್ರೈಸ್ ಕಡಿಮೆ ಆದಾಗೆ ಅದರ ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಹೋಗೋದನ್ನ ನಾವು ಲಾ ಆಫ್ ಡಿಮ್ಯಾಂಡ್ ಅಂತ ಕರಿತೀವಿ. ಇದರಲ್ಲಿ ಪ್ರೈಸ್ ಮತ್ತೆ ಡಿಮ್ಯಾಂಡ್ ಇನ್ವರ್ಸ್ ರಿಲೇಶನ್ಶಿಪ್ ಅನ್ನ ಒಳಗೊಂಡಿರುತ್ತೆ. ಇದನ್ನ ನೆನ್ಪಿಟ್ಕೊಳ್ಳಿ. ಒರಿಜಿನೇಟರ್ ಆಫ್ ಲಾ ಆಫ್ ಡಿಮ್ಯಾಂಡ್ ಇಸ್ ಆಲ್ಫ್ರೆಡ್ ಮಾರ್ಷಲ್. ಇದೆಲ್ಲ ಮೋಸ್ಟ್ ಇಂಪಾರ್ಟೆಂಟ್. ನೆಕ್ಸ್ಟ್, ರಿವೀಲ್ಡ್ ಪ್ರಿಫರೆನ್ಸ್ ಥಿಯರಿಯನ್ನ ಯಾರು ಕೊಟ್ಟಿದ್ದಾರೆ ಅಂದ್ರೆ, ಪಾಲ್ ಸ್ಯಾಮ್ಯುಲ್ಸನ್ ಅವರು ಜಾರಿಗೆ ತಂದಿದ್ದಾರೆ. ನೆಕ್ಸ್ಟ್, ಕಾರ್ಡಿನಲ್ ಯುಟಿಲಿಟಿ ಅಥವಾ ನಿಯೋ ಕ್ಲಾಸಿಕಲ್ ಅಪ್ರೋಚ್ ಅನ್ನ ಜಾರಿಗೆ ತಂದವರನ್ನ ನಾವು ನೋಡೋದಾದ್ರೆ, ಕಾರ್ಡಿನಲ್ ಯುಟಿಲಿಟಿ ಆರ್ ನಿಯೋ ಕ್ಲಾಸಿಕಲ್ ಅಪ್ರೋಚ್ ಇಸ್ ಗಿವನ್ ಬೈ ಆಲ್ಫ್ರೆಡ್ ಮಾರ್ಷಲ್. ಇದರಲ್ಲಿ ಒರಿಜಿನೇಟರ್ ಆಫ್ ಲಾ ಆಫ್ ಡಿಮ್ಯಾಂಡ್ ಆಲ್ಫ್ರೆಡ್ ಮಾರ್ಷಲ್ ಕೊಟ್ಟಿರುವಂತದ್ದು. ನೆಕ್ಸ್ಟ್, ಕಾರ್ಡಿನಲ್ ಯುಟಿಲಿಟಿ ಅಥವಾ ನಿಯೋ ಕ್ಲಾಸಿಕಲ್ ಅಪ್ರೋಚ್ ಅನ್ನು ಸಹ ಆಲ್ಫ್ರೆಡ್ ಮಾರ್ಷಲ್ ಅವರು ಕೊಟ್ಟಿರೋದು. ನೆಕ್ಸ್ಟ್, ಆರ್ಡಿನಲ್ ಯುಟಿಲಿಟಿ ಅಥವಾ ಇಂಡಿಫರೆನ್ಸ್ ಕರ್ವ್ ಇಸ್ ಗಿವನ್ ಬೈ FY ಎಡ್ಜ್ವರ್ತ್. ಇದರಲ್ಲಿ ನೀವು ಕಾರ್ಡಿನಲ್ ಮತ್ತೆ ಆರ್ಡಿನಲ್ ಮಧ್ಯೆ ಕನ್ಫ್ಯೂಸ್ ಆಗಬೇಡಿ, ನೆನ್ಪಿಟ್ಕೊಳ್ಳಿ ಕ್ಲೀನ್ ಆಗಿ. ಕಾರ್ಡಿನಲ್ ಯುಟಿಲಿಟಿ ಇಸ್ ಗಿವನ್ ಬೈ ಆಲ್ಫ್ರೆಡ್ ಮಾರ್ಷಲ್, ಆರ್ಡಿನಲ್ ಯುಟಿಲಿಟಿ ಇಸ್ ಗಿವನ್ ಬೈ FY ಎಡ್ಜ್ವರ್ತ್. ನೆಕ್ಸ್ಟ್, ಇಂಡಿಫರೆನ್ಸ್ ಕರ್ವ್ ಅನಾಲಿಸಿಸ್ ಈಸ್ ಆಲ್ಸೋ ನೋನ್ ಆಸ್, ಇಂಡಿಫರೆನ್ಸ್ ಕರ್ವ್ ಅನಾಲಿಸಿಸ್ ಅನ್ನ ನಾವು ಏನಂತ ಕರಿತೀವಿ? ಐಸೋ ಯುಟಿಲಿಟಿ ಕರ್ವ್ ಅಂತ ಕರಿತೀವಿ, ಅಥವಾ ಈಕ್ವಲ್ ಯುಟಿಲಿಟಿ ಕರ್ವ್ ಅಂತ ಕರಿತೀವಿ, ಅಥವಾ ಇದನ್ನ ಐಸೋ ಕ್ವಾಂಟ್ ಕರ್ವ್ ಅಂತ ಸಹ ಕರಿತೀವಿ. ನೆಕ್ಸ್ಟ್, ಬಡ್ಜೆಟ್ ಲೈನ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಪ್ರೈಸ್ ಲೈನ್, ಕನ್ಸಂಪ್ಷನ್ ಪಾಸಿಬಿಲಿಟಿ ಲೈನ್ ಅಂಡ್ ಐಸೋ ಕಾಸ್ಟ್ ಲೈನ್. ಬಡ್ಜೆಟ್ ಲೈನ್ ಅನ್ನ ನಾವು ಪ್ರೈಸ್ ಲೈನ್ ಅಂತ ಕರಿತೀವಿ, ಕನ್ಸಂಪ್ಷನ್ ಅಂತ ಕರಿತೀವಿ, ಅಥವಾ ಕಾಸ್ಟ್ ಲೈನ್ ಅಂತ ಸಹ ಕರಿತೀವಿ. ನೆಕ್ಸ್ಟ್, ಪಾಸಿಬಿಲಿಟಿ ಲೈನ್ ಅಂತಲೂ ಸಹ ಕರಿತೀವಿ. ನೆಕ್ಸ್ಟ್, ಕನ್ಸ್ಯೂಮರ್ ಇಕ್ವಿಲಿಬ್ರಿಯಂ ಈಸ್ ಸೆಟ್ ವೆನ್ ದೇರ್ ಇಸ್ ಅ ಟ್ಯಾಂಜೆನ್ಸಿ ಬಿಟ್ವೀನ್ ದ ಬಡ್ಜೆಟ್ ಲೈನ್ ಅಂಡ್ ದ ಇಂಡಿಫರೆನ್ಸ್ ಕರ್ವ್. ಕನ್ಸ್ಯೂಮರ್ ಇಕ್ವಿಲಿಬ್ರಿಯಂ ಅಂದ್ರೆ ಡಿಫರೆನ್ಸ್ ಬಿಟ್ವೀನ್ ಬಡ್ಜೆಟ್ ಲೈನ್ ಮತ್ತೆ ಇಂಡಿಫರೆನ್ಸ್ ಕರ್ವ್ ಆಗಿರುತ್ತೆ. ನೆಕ್ಸ್ಟ್, ಪ್ರೈಸ್ ಡಿಸ್ಕ್ರಿಮಿನೇಷನ್ ಕಾನ್ಸೆಪ್ಟ್ ಗಿವನ್ ಬೈ AC ಪಿಗೋಯ್ ಆಗಿರ್ತಾರೆ. ನೆಕ್ಸ್ಟ್, ಫ್ರೀ ಎಂಟ್ರಿ ಅಂಡ್ ಎಕ್ಸಿಟ್ ಫ್ಯಾಕ್ಟರ್ ಮೊಬಿಲಿಟಿ ಕಾನ್ಸೆಪ್ಟ್ ಅನ್ನ ಯಾರು ಕೊಟ್ಟಿದ್ದಾರೆ ಅಂದ್ರೆ, ಆಡಮ್ ಸ್ಮಿತ್ ಅವರು ಕೊಟ್ಟಿದ್ದಾರೆ. ನೆಕ್ಸ್ಟ್, ಎಕ್ಸೆಪ್ಷನ್ ಆಫ್ ಲಾ ಆಫ್ ಡಿಮ್ಯಾಂಡ್ ಇಸ್ ಗಿವನ್ ಬೈ ಬೆಹಮ್. ನೆಕ್ಸ್ಟ್, ಪರ್ಫೆಕ್ಟ್ ಕಾಂಪಿಟೇಷನ್ ಈಸ್ ನೋನ್ ಆಸ್, ಪರ್ಫೆಕ್ಟ್ ಕಾಂಪಿಟೇಷನ್ ಅನ್ನು ನಾವ್ ಏನಂತ ಕರಿತೀವಿ? ಮಿತ್ ಅಂತ ಕರಿತೀವಿ. ಇಲ್ಲಿ ಮಿತ್ ಮೀನಿಂಗ್ ಏನಪ್ಪಾ ಅಂದ್ರೆ ಪವರ್ ಆಗಿರುತ್ತೆ. ನೆಕ್ಸ್ಟ್, ಇಂಪರ್ಫೆಕ್ಟ್ ಕಾಂಪಿಟೇಷನ್ ಕಾನ್ಸೆಪ್ಟ್ ಗಿವನ್ ಬೈ ಜಾನ್ ರಿಬ್ಬನ್ಸನ್. ಇಂಪರ್ಫೆಕ್ಟ್ ಕಾಂಪಿಟೇಷನ್ ಇಸ್ ಗಿವನ್ ಬೈ ಜಾನ್ ರಿಬ್ಬನ್ಸನ್ ಆಗಿರ್ತಾರೆ. ನೆಕ್ಸ್ಟ್, ಕಿಂಕ್ಡ್ ಡಿಮ್ಯಾಂಡ್ ಕರ್ವ್ ಇಸ್ ಗಿವನ್ ಬೈ ಪಾಲ್ ಸ್ವೀಜಿ ಆಗಿರ್ತಾರೆ. ಯಾವ ಇಯರ್ ಅಲ್ಲಿ ಕಿಂಕ್ಡ್ ಡಿಮ್ಯಾಂಡ್ ಕರ್ವ್ ಅನ್ನ ಸ್ವೀಜಿ ಅವರು ಕೊಟ್ಟಿರ್ತಾರೆ ಅಂತ ನೋಡೋದಾದ್ರೆ 1939 ಅಲ್ಲಿ ಕೊಡ್ತಾರೆ. ನೆಕ್ಸ್ಟ್, ಕನ್ಸ್ಯೂಮರ್ ಮತ್ತೆ ಪ್ರೊಡ್ಯೂಸರ್ ಸರ್ಪ್ಲಸ್ ಇಸ್ ಗಿವನ್ ಬೈ ಆಲ್ಫ್ರೆಡ್ ಮಾರ್ಷಲ್. ಆಯ್ತಾ? ನೆಕ್ಸ್ಟ್, ವೆಲ್ತ್ ಆಫ್ ನೇಷನ್. ಇದನ್ನ ನಿಮಗೆ ಮಲ್ಟಿಪಲ್ ಚಾಯ್ಸ್ ರೂಪದಲ್ಲಿ ಕೊಡ್ಬೋದು, ಅಥವಾ MCQ ಟೈಪ್ ಆಫ್ ಕ್ವಶನ್ ಅಲ್ಲಿ ಕೊಡ್ಬೋದು. ವೆಲ್ತ್ ಆಫ್ ನೇಷನ್ ಕಾನ್ಸೆಪ್ಟ್ ಈಸ್ ಗಿವನ್ ಬೈ ಆಡಮ್ ಸ್ಮಿತ್. ನೆಕ್ಸ್ಟ್, ಕಾಂಪೋಸಿಟ್ ಡಿಮ್ಯಾಂಡ್ ಮೀನಿಂಗ್ ಏನಪ್ಪಾ ಅಂದ್ರೆ, ದ ಡಿಮ್ಯಾಂಡ್ ಆಫ್ ಕಮಾಡಿಟೀಸ್ ಆರ್ ಗೂಡ್ಸ್ ದಟ್ ಪ್ರೊವೈಡ್ ಮಲ್ಟಿಪಲ್ ಯೂಸಸ್ ಅನ್ನ ಪ್ರೊವೈಡ್ ಮಾಡುವಂತಹ ಗೂಡ್ಸ್ ನ ಒಂದು ಕಮಾಡಿಟಿ ಆಗಿರುತ್ತೆ. ಅದನ್ನ ನಾವು ಕಾಂಪೋಸಿಟ್ ಡಿಮ್ಯಾಂಡ್ ಅಂತ ಕರಿತೀವಿ. ನೆಕ್ಸ್ಟ್, ಡಿಮ್ಯಾಂಡ್ ಅಂದ್ರೆ ಏನಪ್ಪಾ ಅಂತ ನೋಡೋದಾದ್ರೆ, ವಿಲ್ಲಿಂಗ್ನೆಸ್ ಟು ಪರ್ಚೇಸ್ ಪ್ಲಸ್ ಎಬಿಲಿಟಿ ಟು ಪೇ. ಪರ್ಚೇಸ್ ಮಾಡುವಂತಹ ವಿಲ್ಲಿಂಗ್ನೆಸ್ ಅನ್ನ ಹೊಂದಿರಬೇಕು, ಪರ್ಚೇಸ್ ಮಾಡಿದ್ಮೇಲೆ ಅದಕ್ಕೆ ಅಮೌಂಟ್ ಅನ್ನ ಪೇ ಮಾಡುವಂತಹ ಎಬಿಲಿಟಿಯನ್ನ ಹೊಂದಿರೋದನ್ನ ನಾವು ಡಿಮ್ಯಾಂಡ್ ಅಂತ ಕರಿತೀವಿ. ನೆಕ್ಸ್ಟ್, ಸಬ್ಸ್ಟಿಟ್ಯೂಟ್ ಗೂಡ್ಸ್ ಲೈಕ್ ಟೀ ಅಂಡ್ ಕಾಫಿ. ಸಬ್ಸ್ಟಿಟ್ಯೂಟ್ ಗೂಡ್ಸ್ ಅಂದ್ರೆ ಏನಪ್ಪಾ ಅಂದ್ರೆ, ಆಲ್ಟರ್ನೇಟಿವ್ ಗೂಡ್ಸ್, ಒಂದ್ರ ಬದಲಿಗೆ ಇನ್ನೊಂದು ಅನ್ನ ನಾವು ಬೈ ಮಾಡುವಂತದ್ದು ಅಥವಾ ಪ್ರಿಫರ್ ಮಾಡುವಂತದ್ದು.
ಈಗ ಫಾರ್ ಎಕ್ಸಾಂಪಲ್ ಟೀ ಅಥವಾ ಕಾಫಿ ಆಗಿರ್ಬೋದು. ಟೀ ಪ್ರೈಸ್ ಜಾಸ್ತಿ ಆದ್ರೆ ನಾವು ಕಾಫಿಯನ್ನ ರೆಫರ್ ಮಾಡ್ತೀವಿ, ಕಾಫಿ ಪ್ರೈಸ್ ಜಾಸ್ತಿ ಆದ್ರೆ ನಾವು ಟೀಯನ್ನ ರೆಫರ್ ಮಾಡ್ತೀವಿ. ಹಾಗೆ ಸಬ್ಸ್ಟಿಟ್ಯೂಟ್ ಅಂತ ಬಂದ್ರೆ ಆಲ್ಟರ್ನೇಟಿವ್ ಪ್ರಾಡಕ್ಟ್ ಅಂತ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಕಾಂಪ್ಲಿಮೆಂಟರಿ ಗೂಡ್ಸ್. ಕಾಂಪ್ಲಿಮೆಂಟರಿ ಗೂಡ್ಸ್ ಅಂದ್ರೆ ಕನ್ಸ್ಯೂಮ್ ಟುಗೆದರ್ ಅಂತ ನೆನ್ಪಿಟ್ಕೊಳ್ಳಿ. ಕಾಂಪ್ಲಿಮೆಂಟರಿ ಗೂಡ್ಸ್ ಈಸ್ ನೋನ್ ಆಸ್ ಜಾಯಿಂಟ್ಲಿ ಡಿಮ್ಯಾಂಡ್ ಗೂಡ್ಸ್, ಆಯ್ತಾ, ಅಥವಾ ಕನ್ಸ್ಯೂಮ್ ಟುಗೆದರ್ ಅಂತ ನೆನ್ಪಿಟ್ಕೊಳ್ಳಿ. ಇವಾಗ ಫಾರ್ ಎಕ್ಸಾಂಪಲ್ ನಾವು ಕಾರನ್ನ ತಗೊಂಡ್ರೆ ಅದಕ್ಕೆ ಪೆಟ್ರೋಲ್ ಹಾಕ್ಸ್ಬೇಕಾಗತ್ತಲ್ವಾ, ಸೊ ಇದೇ ರೀತಿ ಇದು ಜಾಯಿಂಟ್ ಡಿಮ್ಯಾಂಡ್ ಗೂಡ್ಸ್ ಅನ್ನ ಒಳಗೊಂಡಿರುತ್ತೆ. ಕಾಂಪ್ಲಿಮೆಂಟರಿ ಮತ್ತೆ ಸಬ್ಸ್ಟಿಟ್ಯೂಟ್ ಅನ್ನ ಕರೆಕ್ಟ್ ಆಗಿ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಡಿಮ್ಯಾಂಡ್ ಕರ್ವ್. ಡಿಮ್ಯಾಂಡ್ ಕರ್ವ್ ನ ಗುಣಲಕ್ಷಣಗಳನ್ನ ನಾವು ನೋಡೋದಾದ್ರೆ, ಡಿಮ್ಯಾಂಡ್ ಕರ್ವ್ ಯಾವಾಗ್ಲೂ ಡೌನ್ ವರ್ಡ್ ಸ್ಲೋಪ್ ಅನ್ನ ಹೊಂದಿರುತ್ತೆ. ಅದು ಡೌನ್ ವರ್ಡ್ ಚಲಿಸುತ್ತೆ, ಲೆಫ್ಟ್ ಟು ರೈಟ್ ಇದು ಚಲಿಸೋದನ್ನ ನಾವು ನೋಡ್ಬೋದು. ನೆಕ್ಸ್ಟ್ ಇದು ನೆಗೆಟಿವ್ ಸ್ಲೋಪ್ ಅನ್ನ ಒಳಗೊಂಡಿರುತ್ತೆ ಡಿಮ್ಯಾಂಡ್ ಕರ್ವ್. ನೆನ್ಪಿಟ್ಕೊಳ್ಳಿ, ಮೋಸ್ಟ್ ಆಫ್ ದ ಕ್ವಶನ್ ಪೇಪರ್ ಅಲ್ಲಿ ಇದು ರಿಪೀಟ್ ಆಗಿದೆ. ಡಿಮ್ಯಾಂಡ್ ಕರ್ವ್ ಸ್ಲೋಪ್ಸ್ ಡೌನ್ ವರ್ಡ್, ಆಯ್ತಾ. ಎಲ್ಲಿಂದ ಎಲ್ಲಿಗೆ ಚಲಿಸುತ್ತೆ ಅಂದ್ರೆ ಲೆಫ್ಟ್ ಟು ರೈಟ್ ಚಲಿಸುತ್ತೆ. ನೆಕ್ಸ್ಟ್ ಇದು ನೆಗೆಟಿವ್ ಸ್ಲೋಪ್ ಅನ್ನ ಒಳಗೊಂಡಿರುತ್ತೆ. ನೆಕ್ಸ್ಟ್ ದೇರ್ ಇಸ್ ಆನ್ ಇನ್ವರ್ಸ್ ರಿಲೇಶನ್ಶಿಪ್ ಬಿಟ್ವೀನ್ ಪ್ರೈಸ್ ಆಫ್ ದ ಗೂಡ್ಸ್ ಅಂಡ್ ಕ್ವಾಂಟಿಟಿ ಡಿಮ್ಯಾಂಡ್ ಆಫ್ ದ ಗೂಡ್ಸ್ ಇನ್ ಲಾ ಆಫ್ ಡಿಮ್ಯಾಂಡ್. ನಾನು ಆಗ್ಲೇ ಹೇಳ್ದಾಗೆ ಇನ್ ಕೇಸ್ ಒಂದು ಗೂಡ್ಸಿನ ಪ್ರೈಸ್ ಜಾಸ್ತಿ ಆದ್ರೆ ಡಿಮ್ಯಾಂಡ್ ಅದಕ್ಕೆ ಕಡಿಮೆ ಆಗುತ್ತೆ, ಪ್ರೈಸ್ ಕಡಿಮೆ ಆದ್ರೆ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. ಇದು ಆಪೋಸಿಟ್ ರಿಲೇಶನ್ಶಿಪ್ ಅಥವಾ ಇನ್ವರ್ಸ್ ರಿಲೇಶನ್ಶಿಪ್ ಅನ್ನ ಒಳಗೊಂಡಿದೆ. ಇದನ್ನ ನಾವು ಲಾ ಆಫ್ ಡಿಮ್ಯಾಂಡ್ ಅಂತ ಕರಿತೀವಿ. ನೆಕ್ಸ್ಟ್ ಎ ಫ್ಯಾಮಿಲಿ ಆಫ್ ಇಂಡಿಫರೆನ್ಸ್ ಕರ್ವ್ ಈಸ್ ಕಾಲ್ಡ್ ಆನ್. ಫ್ಯಾಮಿಲಿ ಆಫ್ ಇಂಡಿಫರೆನ್ಸ್ ಕರ್ವ್ ಅನ್ನ ನಾವ್ ಏನಂತ ಕರಿತೀವಿ? ಇಂಡಿಫರೆನ್ಸ್ ಮ್ಯಾಪ್ ಅಂತ ಕರಿತೀವಿ. ನೆಕ್ಸ್ಟ್ ಸ್ಲೋಪ್ ಆಫ್ ಇಂಡಿಫರೆನ್ಸ್ ಕರ್ವ್ ಈಸ್ ನೋನ್ ಆಸ್. ಇಂಡಿಫರೆನ್ಸ್ ಕರ್ವ್ ನ ಸ್ಲೋಪ್ ಅನ್ನ ನಾವು ಏನಂತ ಕರಿತೀವಿ ಅಂದ್ರೆ ಮಾರ್ಜಿನಲ್ ರೇಟ್ ಆಫ್ ಸಬ್ಸ್ಟಿಟ್ಯೂಷನ್ ಅಂತ ಕರಿತೀವಿ. ಇದನ್ನ MRS ಅಂತ ನೆನ್ಪಿಟ್ಕೊಳ್ಳಿ. ಸ್ಲೋಪ್ ಆಫ್ ಇಂಡಿಫರೆನ್ಸ್ ಕರ್ವ್ ಅನ್ನ ಮಾರ್ಜಿನಲ್ ರೇಟ್ ಆಫ್ ಸಬ್ಸ್ಟಿಟ್ಯೂಷನ್ ಅಂತ ಕರಿತೀವಿ. ನೆಕ್ಸ್ಟ್ ಟ್ರಾನ್ಸಾಕ್ಷನ್ ಕಾಸ್ಟ್ ಈಸ್ ಗಿವನ್ ಬೈ. ಟ್ರಾನ್ಸಾಕ್ಷನ್ ಕಾಸ್ಟ್ ಅನ್ನೋ ಕಾನ್ಸೆಪ್ಟ್ ಯಾರು ಕೊಟ್ಟಿರೋದಂದ್ರೆ ರೊನಾಲ್ಡ್ ಕೊಯಸ್ ಅನ್ನೋರು ಕೊಟ್ಟಿರ್ತಾರೆ. ನೆಕ್ಸ್ಟ್ ನಾರ್ಮಲ್ ಗೂಡ್ಸ್ ಪ್ರೈಸ್ ಎಫೆಕ್ಟ್ ಹೇಗಿರುತ್ತೆ ಅಂದ್ರೆ ನಾರ್ಮಲ್ ಗೂಡ್ಸ್ ಪ್ರೈಸ್ ಎಫೆಕ್ಟ್ ಈಸ್ ಈಕ್ವಲ್ ಟು ಇನ್ಕಮ್ ಎಫೆಕ್ಟ್ ಮತ್ತೆ ಸಬ್ಸ್ಟಿಟ್ಯೂಷನ್ ಎಫೆಕ್ಟ್ ಅನ್ನ ಒಳಗೊಂಡಿರುತ್ತೆ. ನೆಕ್ಸ್ಟ್ ಇನ್ಫೀರಿಯರ್ ಗೂಡ್ಸ್ ಸಬ್ಸ್ಟಿಟ್ಯೂಷನ್ ಎಫೆಕ್ಟ್ ಏನನ್ನ ಒಳಗೊಂಡಿರುತ್ತೆ ಅಂದ್ರೆ ಪ್ರೈಸ್ ಎಫೆಕ್ಟ್ ಮತ್ತೆ ಇನ್ಕಮ್ ಎಫೆಕ್ಟ್ ಅನ್ನ ಒಳಗೊಂಡಿರುತ್ತೆ. ನೆಕ್ಸ್ಟ್ ಜಿಫನ್ ಗೂಡ್ಸ್ ಇನ್ಕಮ್ ಎಫೆಕ್ಟ್. ಜಿಫನ್ ಗೂಡ್ಸ್ ಅಂದ್ರೆ ಅದೊಂದು ಸ್ಪೆಷಲ್ ಗೂಡ್ಸ್ ಆಗಿರುತ್ತೆ. ಇದರಲ್ಲಿ ಏನಾಗುತ್ತೆ ಅಂದ್ರೆ ಯಾವ್ದಾದ್ರು ಒಂದು ಗೂಡ್ಸಿನ ಪ್ರೈಸ್ ಜಾಸ್ತಿ ಆದ್ರೆ ನಾವು ಅದನ್ನ ಜಾಸ್ತಿ ಬೈ ಮಾಡ್ತೀವಿ. ಇನ್ ಕೇಸ್ ಪ್ರೈಸ್ ಕಡಿಮೆ ಆದ್ರೆ ಅದಕ್ಕೆ ಡಿಮ್ಯಾಂಡ್ ಕಡಿಮೆ ಆಗುತ್ತೆ. ಲಾ ಆಫ್ ಡಿಮ್ಯಾಂಡ್ ಇನ್ ರೂಲ್ಸ್ ಇದೆಯಲ್ಲ ಅದ್ರ ಉಲ್ಟಾ ಇದು. ಪ್ರೈಸ್ ಜಾಸ್ತಿ ಆದ್ರೆ ಜಾಸ್ತಿ ಬೈ ಮಾಡ್ತೀವಿ, ಪ್ರೈಸ್ ಕಡಿಮೆ ಆದ್ರೆ ಕಡಿಮೆ ಡಿಮ್ಯಾಂಡ್ ಇರುತ್ತೆ. ಇದನ್ನ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಇದನ್ನ ಯಾರು ಈ ಕಾನ್ಸೆಪ್ಟ್ ಜಿಫನ್ ಗೂಡ್ಸ್ ಅನ್ನ ಜಾರಿಗೆ ತಂದವರು ಯಾರಪ್ಪ ಅಂತ ನಾವು ನೋಡಿದ್ರೆ ರಾಬರ್ಟ್ ಜಿಫನ್ ಅನ್ನೋರು ಜಾರಿಗೆ ತರ್ತಾರೆ. ನೆಕ್ಸ್ಟ್ ಲಾ ಆಫ್ ಡಿಮ್ಯಾಂಡ್ ಈಸ್ ವಯೋಲೇಟೆಡ್ ಇನ್ ಜಿಫನ್ ಗೂಡ್ಸ್. ಅದೇ ಲಾ ಆಫ್ ಡಿಮ್ಯಾಂಡ್ ರೂಲ್ಸ್ ಏನಿರುತ್ತೆ ಅದು ಆಪೋಸಿಟ್ ರೂಲ್ಸ್ ಅನ್ನ ನಾವು ಇಲ್ಲಿ ನೋಡ್ಬೋದು. ನೆಕ್ಸ್ಟ್ ಇಂಪ್ಲಿಸಿಟ್ ಕಾಸ್ಟ್ ಈಸ್ ಆಲ್ಸೋ ನೋನ್ ಆಸ್. ಇಂಪ್ಲಿಸಿಟ್ ಕಾಸ್ಟ್ ಅನ್ನು ನಾವ್ ಏನಂತ ಕರಿತೀವಿ? ಇಂಪ್ಯೂಟೆಡ್ ಕಾಸ್ಟ್ ಅಂತಲೂ ಸಹ ಕರಿತೀವಿ. ನೆಕ್ಸ್ಟ್ ಕಾಸ್ಟ್ ಆಫ್ ಪ್ರೊಡಕ್ಷನ್ ಈಸ್ ಈಕ್ವಲ್ ಟು ಎಕ್ಸ್ಪ್ಲಿಸಿಟ್ ಕಾಸ್ಟ್ ಪ್ಲಸ್ ಇಂಪ್ಲಿಸಿಟ್ ಕಾಸ್ಟ್ ಆಗಿರುತ್ತೆ. ನೆಕ್ಸ್ಟ್ ಫಿಕ್ಸ್ಡ್ ಕಾಸ್ಟ್. ಫಿಕ್ಸ್ಡ್ ಕಾಸ್ಟ್ ಅನ್ನ ನಾವ್ ಏನಂತ ಕರಿತೀವಿ ಅಂದ್ರೆ ಸಪ್ಲಿಮೆಂಟರಿ ಕಾಸ್ಟ್ ಅಂತಲೂ ಸಹ ಕರಿತೀವಿ, ಓವರ್ ಹೆಡ್ ಕಾಸ್ಟ್ ಅಂತ ಕರಿತೀವಿ, ಅನ್ಅವಾಯ್ಡಬಲ್ ಕಾಸ್ಟ್ ಅಂತ ಕರಿತೀವಿ, ಅಥವಾ ಇಂಡೈರೆಕ್ಟ್ ಕಾಸ್ಟ್ ಅಂತಲೂ ಸಹ ಕರಿತೀವಿ ಫಿಕ್ಸ್ಡ್ ಕಾಸ್ಟ್ ಅನ್ನ, ಆಯ್ತಾ. ನೆಕ್ಸ್ಟ್ ವೇರಿಯಬಲ್ ಕಾಸ್ಟ್ ಈಸ್ ಆಲ್ಸೋ ನೋನ್ ಆಸ್ ಡೈರೆಕ್ಟ್ ಕಾಸ್ಟ್ ಅಂಡ್ ಪ್ರೈಮ್ ಕಾಸ್ಟ್. ವೇರಿಯಬಲ್ ಕಾಸ್ಟ್ ಅನ್ನ ನಾವ್ ಏನಂತ ಕರಿತೀವಿ? ಡೈರೆಕ್ಟ್ ಕಾಸ್ಟ್ ಅಥವಾ ಪ್ರೈಮ್ ಕಾಸ್ಟ್ ಅಂತ ಕರಿತೀವಿ. ಫಿಕ್ಸ್ಡ್ ಕಾಸ್ಟ್ ಅನ್ನ ಇಂಡೈರೆಕ್ಟ್ ಕಾಸ್ಟ್ ಅಂತ ಕರಿತೀವಿ. ನೆನ್ಪಿಟ್ಕೊಳ್ಳಿ, ಫಿಕ್ಸ್ಡ್ ಕಾಸ್ಟ್ ಕೆನ್ ನಾಟ್ ಬಿ ಝೀರೋ ಈವನ್ ವೆನ್ ಪ್ರೊಡಕ್ಷನ್ ಈಸ್ ಸ್ಟಾಪ್ಡ್. ಫಿಕ್ಸ್ಡ್ ಕಾಸ್ಟ್ ಪ್ರೊಡಕ್ಷನ್ ಸ್ಟಾಪ್ ಆದ್ರೂ ಸಹ ಯಾವತ್ತೂ ಅದು ಝೀರೋ ಆಗೋದಿಲ್ಲ. ಇದು ಸಹ ಮೋಸ್ಟ್ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್ ಅಕೌಂಟಿಂಗ್ ಕಾಸ್ಟ್. ಅಕೌಂಟಿಂಗ್ ಕಾಸ್ಟ್ ಏನಾಗಿರುತ್ತೆ ಅಂದ್ರೆ ಎಕ್ಸ್ಪ್ಲಿಸಿಟ್ ಕಾಸ್ಟ್ ಆಗಿರುತ್ತೆ ಅಥವಾ ಡೈರೆಕ್ಟ್ ಕಾಸ್ಟ್ ಆಗಿರುತ್ತೆ. ಇದು ಮೋಸ್ಟ್ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ಅಕೌಂಟಿಂಗ್ ಕಾಸ್ಟ್ ಆರ್ ಎಕ್ಸ್ಪ್ಲಿಸಿಟ್ ಕಾಸ್ಟ್ ಆರ್ ಡೈರೆಕ್ಟ್ ಕಾಸ್ಟ್. ನೆಕ್ಸ್ಟ್ ಎಕನಾಮಿಕ್ ಕಾಸ್ಟ್ ಆರ್ ಬೋತ್ ಎಕ್ಸ್ಪ್ಲಿಸಿಟ್ ಕಾಸ್ಟ್ ಅಂಡ್ ಇಂಪ್ಲಿಸಿಟ್ ಕಾಸ್ಟ್ ಆಗಿರುತ್ತೆ. ಎಕನಾಮಿಕ್ ಕಾಸ್ಟ್ ಅನ್ನೋದು ಬೋತ್ ಎಕ್ಸ್ಪ್ಲಿಸಿಟ್ ಮತ್ತೆ ಇಂಪ್ಲಿಸಿಟ್ ಆಗಿರುತ್ತೆ.
ನೆಕ್ಸ್ಟ್ ಎ ಎಫ್ ಸಿ ಫುಲ್ ಫಾರ್ಮ್ ಅನ್ನ ನಾವು ನೋಡೋದಾದ್ರೆ ಆವರೇಜ್ ಫಿಕ್ಸ್ಡ್ ಕಾಸ್ಟ್ ಆಗಿರುತ್ತೆ. ಅದನ್ನ ಏನಂತ ಸಹ ಕರಿತೀವಿ, ಎ.ಎಫ್.ಸಿ ಅನ್ನ ನಾವು ರೆಕ್ಟ್ಯಾಂಗ್ಯುಲರ್ ಹೈಪರ್ಬೋಲಾ ಅಂತ ಕರಿತೀವಿ. ಇದು ಮೋಸ್ಟ್ ಆಫ್ ದ ಕ್ವಶನ್ ಪೇಪರ್ ಅಲ್ಲಿ ನಾವು ನೋಡಬಹುದು. ಸೊ ನಾನು ಹೈಲೈಟ್ ಮಾಡಿರುವಂತ ಎಲ್ಲಾ ಪಾಯಿಂಟ್ಸ್ ಅನ್ನ ಸಹ ಡೀಟೇಲ್ ಆಗಿ ನೋಡ್ಕೊಳ್ಳಿ. ಇಂಪಾರ್ಟೆಂಟ್ ಆಗಿರೋದನ್ನ ಮಾತ್ರ ನಾನು ಹೈಲೈಟ್ ಮಾಡಿರೋದು, ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ. ಆವರೇಜ್ ಫಿಕ್ಸ್ಡ್ ಕಾಸ್ಟ್ ಈಸ್ ಆಲ್ಸೋ ನೋನ್ ಆಸ್ ರೆಕ್ಟ್ಯಾಂಗ್ಯುಲರ್ ಹೈಪರ್ಬೋಲಾ. ನೆಕ್ಸ್ಟ್ ಎಫೆಕ್ಟಿವ್ ಡಿಮ್ಯಾಂಡ್ ಬ್ಯಾಕ್ಡ್ ಬೈ ಪರ್ಚೇಸಿಂಗ್ ಪವರ್ ಅಂಡ್ ವಿಲ್ಲಿಂಗ್ನೆಸ್ ಟು ಸ್ಪೆಂಡ್. ಆಯ್ತಾ, ಎಫೆಕ್ಟಿವ್ ಡಿಮ್ಯಾಂಡ್ ಯಾವ್ದ್ರ ಮೇಲೆ ಬೇಸಿಸ್ ಆಗಿರುತ್ತೆ ಅಂದ್ರೆ ಕಸ್ಟಮರ್ ಪರ್ಚೇಸಿಂಗ್ ಪವರ್ ಮತ್ತೆ ವಿಲ್ಲಿಂಗ್ನೆಸ್ ಟು ಸ್ಪೆಂಡ್ ಮಾಡುವಂತಹ ವಿಲ್ಲಿಂಗ್ನೆಸ್ ಮೇಲೆ ಇದು ಡಿಪೆಂಡ್ ಆಗಿರುತ್ತೆ. ನೆಕ್ಸ್ಟ್ ಡಿಮ್ಯಾಂಡ್, ಆಗ್ಲೇ ಹೇಳ್ದಾಗೆ ಡಿಮ್ಯಾಂಡ್ ಈಸ್ ದ ವಿಲ್ಲಿಂಗ್ನೆಸ್ ಟು ಪರ್ಚೇಸ್ ಪ್ಲಸ್ ಎಬಿಲಿಟಿ ಟು ಪೇ ಫಾರ್ ಇಟ್ ಅಟ್ ಎ ಪರ್ಟಿಕ್ಯುಲರ್ ಪ್ರೈಸ್ ಅಂಡ್ ಅಟ್ ಅ ಪರ್ಟಿಕ್ಯುಲರ್ ಪಾಯಿಂಟ್ ಆಫ್ ಟೈಮ್. ಡಿಮ್ಯಾಂಡ್ ಅಂದ್ರೆ ನಾವು ಯಾವ್ದಾದ್ರು ಗೂಡ್ಸ್ ಅನ್ನ ಪರ್ಚೇಸ್ ಮಾಡುವಂತಹ ಎಬಿಲಿಟಿಯನ್ನು ಹೊಂದಿರಬೇಕು. ನೆಕ್ಸ್ಟ್ ಪರ್ಚೇಸ್ ಮಾಡಿದ್ಮೇಲೆ ಅದಕ್ಕೆ ಅಮೌಂಟ್ ಅನ್ನ ಪೇ ಮಾಡುವಂತ ಎಬಿಲಿಟಿಯನ್ನ ಹೊಂದಿರಬೇಕು ಅಟ್ ಅ ಪರ್ಟಿಕ್ಯುಲರ್ ಪ್ರೈಸ್ ಅಲ್ಲಿ, ನೆಕ್ಸ್ಟ್ ಪರ್ಟಿಕ್ಯುಲರ್ ಪಾಯಿಂಟ್ ಆಫ್ ಟೈಮ್ ಅಲ್ಲಿ. ಅದನ್ನ ನಾವು ಡಿಮ್ಯಾಂಡ್ ಅಂತ ಕರಿತೀವಿ. ಡಿಮ್ಯಾಂಡ್ ಬ್ಯಾಕ್ಡ್ ಬೈ ಅಡೆಕ್ವೇಟ್ ಪರ್ಚೇಸಿಂಗ್ ಪವರ್. ನೆಕ್ಸ್ಟ್ there is an inverse relationship between the price of the goods and the quantity demand of that goods. ಅದೇ ಲಾ ಆಫ್ ಡಿಮ್ಯಾಂಡ್ ಅಂತ ನಾನು ಆಗ ಹೇಳಿದ್ನಲ್ವಾ, ಇನ್ವರ್ಸ್ ರಿಲೇಶನ್ಶಿಪ್ ಇರುತ್ತೆ ಪ್ರೈಸ್ ಆಫ್ ದ ಗೂಡ್ಸ್ ಮತ್ತೆ ಕ್ವಾಂಟಿಟಿ ಡಿಮ್ಯಾಂಡ್ ಮೇಲೆ. ನೆಕ್ಸ್ಟ್ ಪಾರ್ಷಿಯಲ್ ಇಕ್ವಿಲಿಬ್ರಿಯಂ ಅನಾಲಿಸಿಸ್, ಅದು ಯಾರಿಂದ ಕೊಡಲ್ಪಟ್ಟಿದೆ ಅಂತ ನೋಡೋದಾದ್ರೆ ಆಲ್ಫ್ರೆಡ್ ಮಾರ್ಷಲ್ ಅವರಿಂದ ಕೊಡಲ್ಪಟ್ಟಿದೆ. ನೆಕ್ಸ್ಟ್ ಡಿಮ್ಯಾಂಡ್ ಮೇಲೆ ಎಫೆಕ್ಟ್ ಮಾಡುವಂತ ಫ್ಯಾಕ್ಟರ್ಸ್ ಅನ್ನ ನಾವು ನೋಡೋದಾದ್ರೆ, ಒಂದು ಡಿಮ್ಯಾಂಡ್ ಮೇಲೆ ಯಾವ್ದು ಮೇನ್ ಆಗಿ ಎಫೆಕ್ಟ್ ಮಾಡುತ್ತೆ ಅಂದ್ರೆ ಪ್ರೈಸ್ ಆಫ್ ದ ಗೂಡ್ಸ್ ಎಫೆಕ್ಟ್ ಮಾಡುತ್ತೆ. ನೆಕ್ಸ್ಟ್ ನಮ್ಮ ಇನ್ಕಮ್ ಎಫೆಕ್ಟ್ ಮಾಡುತ್ತೆ. ನೆಕ್ಸ್ಟ್ ಬೇರೆ ಪ್ರಾಡಕ್ಟ್ ಇರುತ್ತಲ್ವಾ ಅದರ ಪ್ರೈಸಸ್ ಎಫೆಕ್ಟ್ ಮಾಡುತ್ತೆ. ನೆಕ್ಸ್ಟ್ ಕಸ್ಟಮರ್ ಅಥವಾ ಕನ್ಸ್ಯೂಮರ್ಸ್ ಇರ್ತಾರಲ್ವಾ ಅವರ ಎಕ್ಸ್ಪೆಕ್ಟೇಷನ್ಗಳು ಡಿಮ್ಯಾಂಡ್ ಮೇಲೆ ಎಫೆಕ್ಟ್ ಅನ್ನ ಮಾಡುತ್ತೆ. ನೆಕ್ಸ್ಟ್ ಅಡ್ವರ್ಟೈಸ್ಮೆಂಟ್ಗಳು ಸಹ ಡಿಮ್ಯಾಂಡ್ ಮೇಲೆ ಎಫೆಕ್ಟ್ ಮಾಡುವಂತ ಫ್ಯಾಕ್ಟರ್ಸ್ ಗಳಾಗಿರುತ್ತೆ. ನೆಕ್ಸ್ಟ್ ಫ್ಯಾಷನ್ ಆಗಿರ್ಬೋದು, ಕ್ಲೈಮೇಟ್ ಆಗಿರ್ಬೋದು, ಕಸ್ಟಮ್ಸ್, ಇವೆಲ್ಲ ಸಹ ಡಿಮ್ಯಾಂಡ್ ಮೇಲೆ ಎಫೆಕ್ಟ್ ಮಾಡುವಂತ ಫ್ಯಾಕ್ಟರ್ಸ್ ಆಗಿರುತ್ತೆ. ನೆಕ್ಸ್ಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಡಿಮ್ಯಾಂಡ್ ಕರ್ವ್. ಡಿಮ್ಯಾಂಡ್ ಕರ್ವ್ ಯಾವಾಗ್ಲೂ ಡೌನ್ವರ್ಡ್ ಸ್ಲೋಪ್ ಅನ್ನ ಹೊಂದಿರುತ್ತೆ, ಲೆಫ್ಟ್ ಟು ರೈಟ್ ಸ್ಲೋಪ್ ಅನ್ನ ಹೊಂದಿರುತ್ತೆ. ಡಿಮ್ಯಾಂಡ್ ಕರ್ವ್ ಯಾವಾಗ್ಲೂ ನೆಗೆಟಿವ್ ಸ್ಲೋಪ್ ಅನ್ನ ಹೊಂದಿರುತ್ತೆ. ನೆಕ್ಸ್ಟ್ ಇದು ಇನ್ವರ್ಸ್ ರಿಲೇಶನ್ಶಿಪ್ ಅನ್ನ ಒಳಗೊಂಡಿರುತ್ತೆ ಬಿಟ್ವೀನ್ ಯಾವ್ದರ ಮಧ್ಯ ಅಂತ ನಾವು ನೋಡೋದಾದ್ರೆ ಪ್ರೈಸ್ ಮತ್ತೆ ಕ್ವಾಂಟಿಟಿ ಡಿಮ್ಯಾಂಡ್ ಮಧ್ಯ ಇನ್ವರ್ಸ್ ರಿಲೇಶನ್ಶಿಪ್ ಅನ್ನ ನಾವು ಡಿಮ್ಯಾಂಡ್ ಕರ್ವ್ ಅಲ್ಲಿ ನೋಡ್ತೀವಿ. ನೆಕ್ಸ್ಟ್ ಎಕ್ಸೆಪ್ಷನ್ ಟು ದ ಲಾ ಆಫ್ ಡಿಮ್ಯಾಂಡ್. ಇದರಲ್ಲಿ ಏನಪ್ಪಾ ಆಗಿರುತ್ತೆ ಅಂದ್ರೆ ಇನ್ ದಿಸ್ ದೇರ್ ಈಸ್ ಅ ಡೈರೆಕ್ಟ್ ರಿಲೇಶನ್ಶಿಪ್ ಬಿಟ್ವೀನ್ ದ ಪ್ರೈಸ್ ಆಫ್ ದ ಗೂಡ್ಸ್ ಅಂಡ್ ದ ಕ್ವಾಂಟಿಟಿ ಡಿಮ್ಯಾಂಡ್. ಇದರಲ್ಲಿ ಡೈರೆಕ್ಟ್ ರಿಲೇಶನ್ಶಿಪ್ ಇರುತ್ತೆ, ಇನ್ವರ್ಸ್ ರಿಲೇಶನ್ಶಿಪ್ ಇರೋದಿಲ್ಲ. ಪ್ರೈಸ್ ಆಫ್ ದ ಗೂಡ್ಸ್ ಮತ್ತೆ ಕ್ವಾಂಟಿಟಿ ಡಿಮ್ಯಾಂಡ್ ಮಧ್ಯ ಡೈರೆಕ್ಟ್ ರಿಲೇಶನ್ಶಿಪ್ ಅನ್ನ ನಾವು ನೋಡಬಹುದು. ನೆಕ್ಸ್ಟ್ ಜಿಫನ್ ಗೂಡ್ಸ್, ಆಗ್ಲೇ ಹೇಳ್ದಾಗೆ ಇಟ್ ಈಸ್ ಗಿವನ್ ಬೈ ರಾಬರ್ಟ್ ಜಿಫನ್. ಇದೊಂದು ಇನ್ಫೀರಿಯರ್ ಗೂಡ್ಸ್ ಆಗಿರುತ್ತೆ. ಇದರಲ್ಲಿ ಏನಾಗುತ್ತೆ ಅಂದ್ರೆ ಪ್ರೈಸ್ ಇನ್ಕ್ರೀಸ್ ಆದ ಹಾಗೆ ಡಿಮ್ಯಾಂಡ್, ಒಂದು ಪ್ರಾಡಕ್ಟ್ ಪ್ರೈಸ್ ಇನ್ಕ್ರೀಸ್ ಆದ ಹಾಗೆ ಡಿಮ್ಯಾಂಡ್ ಕೂಡ ಇನ್ಕ್ರೀಸ್ ಆಗುತ್ತೆ. ಪ್ರಾಡಕ್ಟ್ ಪ್ರೈಸ್ ಡಿಕ್ರೀಸ್ ಆದ್ರೆ ಡಿಮ್ಯಾಂಡ್ ಕೂಡ ಡಿಕ್ರೀಸ್ ಆಗುತ್ತೆ. ಇದು ಏನನ್ನ ಹೊಂದಿರುತ್ತೆ ಅಂದ್ರೆ ಹೈ ನೆಗೆಟಿವ್ ಇನ್ಕಮ್ ಎಫೆಕ್ಟ್ ಅನ್ನು ಹೊಂದಿರುತ್ತೆ. ನೆಕ್ಸ್ಟ್ ಡಿಮ್ಯಾಂಡ್ ಕರ್ವ್, ಇದರಲ್ಲಿ ಏನಾಗಿರುತ್ತೆ ಅಂದ್ರೆ ಅಪ್ವರ್ಡ್ ಚಲಿಸುತ್ತೆ. ನಾರ್ಮಲ್ ಆಗಿ ಡಿಮ್ಯಾಂಡ್ ಕರ್ವ್ ಡೌನ್ವರ್ಡ್ ಚಲಿಸುತ್ತಲ್ವಾ, ಜಿಫನ್ ಗೂಡ್ಸ್ ಅಲ್ಲಿ ಅಪ್ವರ್ಡ್ ಚಲಿಸುತ್ತೆ. ಅಪ್ವರ್ಡ್ ಸ್ಲೋಪ್ ಅನ್ನ ನಾವು ನೋಡಬಹುದು. ನೆಕ್ಸ್ಟ್ ಗೂಡ್ಸ್ ಆಫ್ ಸ್ಟೇಟಸ್ ಅಥವಾ ಥ್ರೋಸ್ಟಿನ್ ವೆಬ್ಲನ್ ಆಸ್ ವೆಬ್ಲನ್ ಗೂಡ್ಸ್ ಅಥವಾ ಥ್ರೋಸ್ಟಿನ್ ವೆಬ್ಲನ್ ಗೂಡ್ಸ್ ಅಂದ್ರೆ ಅದು ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂದ್ರೆ ಪ್ರೆಸ್ಟಿಜಿಯಸ್ ಆಗಿರುವಂತ ಗೂಡ್ಸ್ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ. ಲೈಕ್ ಫಾರ್ ಎಕ್ಸಾಂಪಲ್ ನಾವು ಕೊಡೋದಾದ್ರೆ ಗೋಲ್ಡ್ ಆಗಿರ್ಬೋದು, ಡೈಮಂಡ್ಸ್ ಆಗಿರ್ಬೋದು, ಅದನ್ನ ನಾವು ಥ್ರೋಸ್ಟಿನ್ ವೆಬ್ಲನ್ ಗೂಡ್ಸ್ ಗೆ ಎಕ್ಸಾಂಪಲ್ ಆಗಿ ಕೊಡ್ಬೋದು. ನೆಕ್ಸ್ಟ್ ನಾವು ನಾರ್ಮಲ್ ಗೂಡ್ಸ್ ಮೀನಿಂಗ್ ಅನ್ನ ನೋಡೋದಾದ್ರೆ ಗೂಡ್ಸ್ ಹೂಸ್ ಡಿಮ್ಯಾಂಡ್ ರೈಸಸ್ ವೆನ್ ಇನ್ಕಮ್ ರೈಸಸ್. ನಮ್ಮ ಇನ್ಕಮ್ ಜಾಸ್ತಿ ಆದ ಹಾಗೆ ಗೂಡ್ಸ್ ಇನ ಡಿಮ್ಯಾಂಡ್ ಜಾಸ್ತಿ ಆಗೋದನ್ನ ನಾವು ನಾರ್ಮಲ್ ಗೂಡ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಇನ್ಫೀರಿಯರ್ ಗೂಡ್ಸ್ ಅನ್ನ ನೋಡಿದ್ರೆ ನಮ್ಮ ಇನ್ಕಮ್ ರೈಸಸ್ ಆದ ಹಾಗೆ ಗೂಡ್ಸ್ ಇನ ಡಿಮ್ಯಾಂಡ್ ಕಡಿಮೆ ಆಗೋದು, ಅದನ್ನ ನಾವು ಇನ್ಫೀರಿಯರ್ ಗೂಡ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಸಬ್ಸ್ಟಿಟ್ಯೂಟ್ ಗೂಡ್ಸ್, ಇಟ್ ಈಸ್ ದೋಸ್ ಗೂಡ್ಸ್ ವಿಚ್ ಆರ್ ಆನ್ ಆಲ್ಟರ್ನೇಟಿವ್ ಟು ಒನ್ ಅನದರ್ ಇನ್ ಕನ್ಸಂಪ್ಷನ್. ಆಯ್ತಾ, ನಾನು ಆಗ್ಲೇ ಹೇಳ್ದಾಗೆ ಸಬ್ಸ್ಟಿಟ್ಯೂಟ್ ಅಂದ್ರೆ ಆಲ್ಟರ್ನೇಟಿವ್ ಅನ್ನ ವರ್ಡ್ ಬರುತ್ತೆ.
ಈಗ ನಾವು ಒಂದು ವಸ್ತುವಿನ ಬೆಲೆ ಜಾಸ್ತಿ ಆದ್ರೆ, ಫಾರ್ ಎಕ್ಸಾಂಪಲ್ ಈಗ ಕಾಫಿ ಬೆಲೆ ಜಾಸ್ತಿ ಆಯ್ತಂದ್ರೆ ನಾವು ಟೀ ಅನ್ನ ಪ್ರಿಫರ್ ಮಾಡೋದು, ಟೀ ಬೆಲೆ ಜಾಸ್ತಿ ಆದ್ರೆ ಕಾಫಿಯನ್ನ ಪ್ರಿಫರ್ ಮಾಡೋದು, ಹೀಗೆ ಆಲ್ಟರ್ನೇಟಿವ್ ಗೂಡ್ಸ್ ಅನ್ನ ಪ್ರಿಫರ್ ಮಾಡೋದನ್ನ ನಾವು ಸಬ್ಸ್ಟಿಟ್ಯೂಟ್ ಗೂಡ್ಸ್ ಅಂತ ಕರಿತೀವಿ. ನೆಕ್ಸ್ಟ್, ದೇರ್ ಇಸ್ ಅ ಪಾಸಿಟಿವ್ ರಿಲೇಶನ್ಶಿಪ್ ಬಿಟ್ವೀನ್ ಪ್ರೈಸ್ ಅಂಡ್ ಕ್ವಾಂಟಿಟಿ ಡಿಮ್ಯಾಂಡ್. ಸಬ್ಸ್ಟಿಟ್ಯೂಟ್ ಗೂಡ್ಸ್ ಅಲ್ಲಿ ಏನಾಗಿರುತ್ತೆ ಅಂದ್ರೆ ಪಾಸಿಟಿವ್ ರಿಲೇಶನ್ಶಿಪ್ ಇರುತ್ತೆ ಪ್ರೈಸ್ ಮತ್ತೆ ಕ್ವಾಂಟಿಟಿ ಡಿಮ್ಯಾಂಡ್ ಮಧ್ಯೆ. ನೆಕ್ಸ್ಟ್, ಇನ್ಕ್ರೀಸ್ ಇನ್ ದ ಪ್ರೈಸ್ ಆಫ್ ದ ಸಬ್ಸ್ಟಿಟ್ಯೂಟ್ ಗೂಡ್ಸ್ ದ ಡಿಮ್ಯಾಂಡ್ ಕರ್ವ್ ಶಿಫ್ಟ್ ರೈಟ್ ವರ್ಡ್. ಸಬ್ಸ್ಟಿಟ್ಯೂಟ್ ಗೂಡ್ಸ್ ಪ್ರೈಸ್ ಇನ್ಕ್ರೀಸ್ ಆದ್ರೆ ಡಿಮ್ಯಾಂಡ್ ಕರ್ವ್ ರೈಟ್ ವರ್ಡ್ ಆಗಿ ಚಲಿಸುತ್ತೆ. ಸಬ್ಸ್ಟಿಟ್ಯೂಟ್ ಗೂಡ್ಸ್ ಅಂತ ಬಂದ್ರೆ ಅಲ್ಲಿ ಪಾಸಿಟಿವ್ ರಿಲೇಶನ್ಶಿಪ್ ಇರುತ್ತೆ. ನಾವು ಪ್ರೈಸ್ ಮತ್ತೆ ಕ್ವಾಂಟಿಟಿ ಡಿಮ್ಯಾಂಡ್ ಮಧ್ಯ ಪಾಸಿಟಿವ್ ರಿಲೇಶನ್ಶಿಪ್ ಅನ್ನ ನಾವು ನೋಡ್ಬೋದು. ನೆಕ್ಸ್ಟ್ ಯಾವುದು, ಕಾಂಪ್ಲಿಮೆಂಟರಿ ಗೂಡ್ಸ್ ಅನ್ನ ನಾವು ನೋಡ್ತೀವಿ. ದೋಸ್ ಗೂಡ್ಸ್ ವಿಚ್ ಆರ್ ಜಾಯಿಂಟ್ಲಿ ಯೂಸ್ಡ್ ಆರ್ ಕನ್ಸ್ಯೂಮ್ಡ್ ಟುಗೆದರ್ ಟು ಸ್ಯಾಟಿಸ್ಫೈ ವಾಂಟ್. ಯಾವ್ದಾದ್ರು ನಮ್ಮ ವಾಂಟ್ಸ್ ಅನ್ನ ಸ್ಯಾಟಿಸ್ಫೈ ಮಾಡ್ಬೇಕಾದ್ರೆ ಗೂಡ್ಸ್ ಅನ್ನ ನಾವು ಒಟ್ಟಿಗೆ ಕನ್ಸ್ಯೂಮ್ ಮಾಡೋದು, ಟುಗೆದರ್ ಆಗಿ ಕನ್ಸ್ಯೂಮ್ ಮಾಡೋದನ್ನ ನಾವ್ ಏನಂತ ಕರಿತೀವಿ, ಕಾಂಪ್ಲಿಮೆಂಟರಿ ಗೂಡ್ಸ್ ಅಂತ ಕರಿತೀವಿ. ಇಟ್ ಈಸ್ ಆಲ್ಸೋ ನೋನ್ ಆಸ್ ಜಾಯಿಂಟ್ಲಿ ಡಿಮ್ಯಾಂಡೆಡ್ ಗೂಡ್ಸ್. ಕಾಂಪ್ಲಿಮೆಂಟರಿ ಗೂಡ್ಸ್ ಅನ್ನ ನಾವು ಜಾಯಿಂಟ್ಲಿ ಡಿಮ್ಯಾಂಡೆಡ್ ಗೂಡ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಕೊಡೋದಾದ್ರೆ ಕಾರ್ ಮತ್ತೆ ಪೆಟ್ರೋಲ್ ಅನ್ನ ಕೊಡ್ಬೋದು. ಇವಾಗ ಫಾರ್ ಎಕ್ಸಾಂಪಲ್ ನಾವು ಕಾರ್ ಅನ್ನ ತಗೊಂಡ್ರೆ ಅದಕ್ಕೆ ಪೆಟ್ರೋಲ್ ಅನ್ನ ಹಾಕ್ಬೇಕಾಗತ್ತಲ್ವಾ, ಅದು ಒಟ್ಟಿಗೆ ಕನ್ಸ್ಯೂಮ್ ಮಾಡೋದ್ರಿಂದ ಅದನ್ನ ಕಾಂಪ್ಲಿಮೆಂಟರಿ ಗೂಡ್ಸ್ ಗೆ ನಾವು ಎಕ್ಸಾಂಪಲ್ ಆಗಿ ತಗೊಳ್ಬಹುದು. If the price of one goods rises, then the quantity demand of goods reduces. ಎಲ್ಲಾದ್ರೂ ಒಂದು ಗೂಡ್ಸಿನ ಪ್ರೈಸ್ ಜಾಸ್ತಿ ಆದ್ರೆ ಕ್ವಾಂಟಿಟಿ ಡಿಮ್ಯಾಂಡ್ ಅನ್ನೋದು ಅದರ್ ಗೂಡ್ಸಿನ ಡಿಮ್ಯಾಂಡ್ ರೆಡ್ಯೂಸ್ ಆಗುತ್ತೆ. ಇದರಲ್ಲಿ ಏನಾಗಿರುತ್ತೆ ಅಂದ್ರೆ, ಈಗ ಸಬ್ಸ್ಟಿಟ್ಯೂಟ್ ಗೂಡ್ಸ್ ಅಲ್ಲಿ ನಾವು ಪ್ರೈಸ್ ಮತ್ತೆ ಕ್ವಾಂಟಿಟಿ ಡಿಮ್ಯಾಂಡ್ ಮಧ್ಯೆ ಪಾಸಿಟಿವ್ ರಿಲೇಶನ್ಶಿಪ್ ಅನ್ನ ನೋಡ್ತೀವಿ. ಆದ್ರೆ ಇಲ್ಲಿ ನೆಗೆಟಿವ್ ರಿಲೇಶನ್ಶಿಪ್ ಅನ್ನ ನಾವು ನೋಡಬಹುದು ಪ್ರೈಸ್ ಮತ್ತೆ ಕ್ವಾಂಟಿಟಿ ಡಿಮ್ಯಾಂಡ್ ಮಧ್ಯ. ಇಫ್ ದೇರ್ ಇಸ್ ಅ ಡಿಕ್ರೀಸ್ ಇನ್ ದ ಪ್ರೈಸ್ ಆಫ್ ಕಾಂಪ್ಲಿಮೆಂಟರಿ ಗೂಡ್ಸ್ ದ ಡಿಮ್ಯಾಂಡ್ ಕರ್ವ್ ಶಿಫ್ಟ್ ಲೆಫ್ಟ್ ವರ್ಡ್. ಇದರಲ್ಲಿ ಪ್ರೈಸ್ ಅಲ್ಲಿ ಡಿಕ್ರೀಸ್ ಇದ್ರೆ ಕಾಂಪ್ಲಿಮೆಂಟರಿ ಗೂಡ್ಸ್ ಡಿಮ್ಯಾಂಡ್ ಯಾವ ಕಡೆ ಚಲಿಸುತ್ತೆ ಅಂತ ನಾವು ನೋಡೋದಾದ್ರೆ ಲೆಫ್ಟ್ ವರ್ಡ್ ಮೂವ್ಮೆಂಟ್ ಅನ್ನ ನಾವಿಲ್ಲಿ ನೋಡಬಹುದು. ನೆಕ್ಸ್ಟ್, ಚೇಂಜ್ ಇನ್ ಕ್ವಾಂಟಿಟಿ ಡಿಮ್ಯಾಂಡ್. ವೆನ್ ಮೂವ್ಮೆಂಟ್ ಅಲಾಂಗ್ ದ ಡಿಮ್ಯಾಂಡ್ ಕರ್ವ್ ಈಸ್ ಕಾಸ್ಡ್ ಬೈ change in price of the goods, other things remain constant is known as change in quantity demand. ನೆಕ್ಸ್ಟ್, ಇಲ್ಲಿ ಚೇಂಜ್ ಇನ್ ಕ್ವಾಂಟಿಟಿ ಡಿಮ್ಯಾಂಡ್ ಬಗ್ಗೆ ನಾವು ನೋಡೋದಾದ್ರೆ, ಯಾವ್ದಾದ್ರು ಒಂದು ಗೂಡ್ಸಿನ ಪ್ರೈಸಸ್ ಅಲ್ಲಿ ಆಗುವಂತ ಚೇಂಜಸ್ ಇಂದ ಬೇರೆ ಎಲ್ಲ ಥಿಂಗ್ಸ್ ಕಾನ್ಸ್ಟೆಂಟ್ ಆಗಿರುವಾಗ ಓನ್ಲಿ ಗೂಡ್ಸಿನ ಪ್ರೈಸಸ್ ಅಲ್ಲಿ ಆಗುವಂತ ಚೇಂಜಸ್ ಇಂದ ಡಿಮ್ಯಾಂಡ್ ಕರ್ವ್ ಅಲ್ಲಿ ಆಗುವಂತ ಮೂವ್ಮೆಂಟ್ ಅನ್ನ ನಾವು ಏನಂತ ಕರಿತೀವಿ ಅಂದ್ರೆ ಚೇಂಜ್ ಇನ್ ಕ್ವಾಂಟಿಟಿ ಡಿಮ್ಯಾಂಡ್ ಅಂತ ಕರಿತೀವಿ. ನೆಕ್ಸ್ಟ್, ಚೇಂಜ್ ಇನ್ ಡಿಮ್ಯಾಂಡ್ ಬಗ್ಗೆ ನಾವು ನೋಡ್ಬೇಕಾದ್ರೆ, ಡಿಮ್ಯಾಂಡ್ ಕರ್ವ್ ಶಿಫ್ಟ್ ಆಗೋದು ಯಾವ ರೀಸನ್ಗೋಸ್ಕರ ಅಂದ್ರೆ ಚೇಂಜಸ್ ಇನ್ ಅದರ್ ಫ್ಯಾಕ್ಟರ್ಸ್ ದನ್ ಪ್ರೈಸ್ ಆಫ್ ದ ಗೂಡ್ಸ್. ಪ್ರೈಸ್ ಆಫ್ ದ ಗೂಡ್ಸ್ ಅನ್ನ ಬಿಟ್ಟು ಉಳಿದಂತ ಫ್ಯಾಕ್ಟರ್ ಗಳಲ್ಲಿ ಆಗುವಂತಹ ಚೇಂಜಸ್ ಅಂದ್ರೆ ಸಚ್ ಆಸ್ ಇನ್ಕಮ್ ಆಗಿರ್ಬೋದು, ಅಥವಾ ಪ್ರೈಸ್ ಆಫ್ ಅದರ್ ಗೂಡ್ಸ್ ಲೈಕ್ ಸಬ್ಸ್ಟಿಟ್ಯೂಟ್ ಆಗಿರ್ಬೋದು, ಅಥವಾ ಕಾಂಪ್ಲಿಮೆಂಟರಿ ಅಥವಾ ಕನ್ಸ್ಯೂಮರ್ ಟೇಸ್ಟ್ ಆಗಿರ್ಬೋದು. ಇದರಿಂದ ಡಿಮ್ಯಾಂಡ್ ಕರ್ವ್ ಅಲ್ಲಿ ಆಗುವಂತಹ ಮೂವ್ಮೆಂಟ್ ಅನ್ನ ನಾವು ಚೇಂಜಸ್ ಇನ್ ಡಿಮ್ಯಾಂಡ್ ಅಂತ ಕರಿತೀವಿ. ದೇರ್ ಇಸ್ ಅ ಇನ್ಕ್ರೀಸ್ ಅಂಡ್ ಡಿಕ್ರೀಸ್ ಇನ್ ಡಿಮ್ಯಾಂಡ್ ಕರ್ವ್. ಡಿಮ್ಯಾಂಡ್ ಕರ್ವ್ ಅಲ್ಲಿ ನಾವು ಇನ್ಕ್ರೀಸ್ ಅನ್ನ ನೋಡ್ಬೋದು ಅಥವಾ ಡಿಕ್ರೀಸ್ ಅನ್ನ ನೋಡ್ಬೋದು. ಇನ್ಕಮ್ ರೈಸಸ್ ಆದ್ರೆ ಕನ್ಸ್ಯೂಮರ್ ಏನ್ ಮಾಡ್ತಾರೆ ಅಂದ್ರೆ ಜಾಸ್ತಿ ಪ್ರಾಡಕ್ಟ್ ಅನ್ನ ಬೈ ಮಾಡ್ತಾರೆ. ಆಗ ಏನಾಗುತ್ತೆ ಅಂದ್ರೆ ಡಿಮ್ಯಾಂಡ್ ಕರ್ವ್ ರೈಟ್ ವರ್ಡ್ ಮೂವ್ ಆಗುತ್ತೆ. ವೆನ್ ದ ಇನ್ಕಮ್ ಡಿಕ್ಲೈನ್ಸ್, ಯಾವಾಗ ಕಸ್ಟಮರ್ಸ್ ಹತ್ರ ಇನ್ಕಮ್ ಕಡಿಮೆ ಇರುತ್ತೋ ಅವಾಗ ಅವರು ಕಡಿಮೆ ಪ್ರಾಡಕ್ಟ್ ಅನ್ನ ಬೈ ಮಾಡ್ತಾರೆ ಅಟ್ ದ ಸೇಮ್ ಪ್ರೈಸ್. ಸೊ ಡಿಮ್ಯಾಂಡ್ ಕರ್ವ್ ಮೂವ್ಸ್ ಲೆಫ್ಟ್ ವರ್ಡ್ ಆರ್ ಇನ್ವರ್ಡ್ ಆಗಿರುತ್ತೆ. ನೆಕ್ಸ್ಟ್, ದ ಅಬ್ಸಲ್ಯೂಟ್ ವ್ಯಾಲ್ಯೂ ಆಫ್ ಕೋಎಫಿಷಿಯಂಟ್ ಆಫ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ರೇಂಜಸ್ ಫ್ರಮ್ 0 to infinity ಆಗಿರುತ್ತೆ. ನೆಕ್ಸ್ಟ್ ನಾವು ನೋಡೋದಾದ್ರೆ ಲಾ ಆಫ್ ಡಿಮ್ಯಾಂಡ್, ಒರಿಜಿನೇಟರ್ ಆಫ್ ಲಾ ಆಫ್ ಡಿಮ್ಯಾಂಡ್ ಇಸ್ ಆಲ್ಫ್ರೆಡ್ ಮಾರ್ಷಲ್ ಆಗಿರ್ತಾರೆ. ನೆಕ್ಸ್ಟ್, ಇದೇನನ್ನ ಹೇಳುತ್ತೆ ಅಂದ್ರೆ ಇಟ್ ಸ್ಟೇಟ್ಸ್ ದಟ್ ಅದರ್ ಥಿಂಗ್ಸ್ ಬೀಯಿಂಗ್ ಕಾನ್ಸ್ಟೆಂಟ್, ಬೇರೆ ಎಲ್ಲ
ಥಿಂಗ್ಸ್ ಕಾನ್ಸ್ಟೆಂಟ್ ಆಗಿರುವಾಗ higher the price of a commodity, the smaller is the quantity demand for a commodity, and lower the price of commodity, higher will be the quantity demand. ಒಂದು ಗೂಡ್ಸಿನ ಪ್ರೈಸ್ ಜಾಸ್ತಿ ಆದಾಗೆ ಡಿಮ್ಯಾಂಡ್ ಕಡಿಮೆ ಆಗ್ತಾ ಹೋಗುತ್ತೆ, ಪ್ರೈಸ್ ಕಡಿಮೆ ಆಗ್ತಾ ಹೋದಾಗೆ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ ಅನ್ನೋದನ್ನ ಇಲ್ಲಿ ನಾವು ನೋಡ್ಬೋದು. ನೆಕ್ಸ್ಟ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್, ದ ಡಿಗ್ರಿ ಆಫ್ ರೆಸ್ಪಾನ್ಸಿವ್ನೆಸ್ ಆಫ್ ಚೇಂಜ್ ಇನ್ ಕ್ವಾಂಟಿಟಿ ಡಿಮ್ಯಾಂಡ್ ಡ್ಯೂ ಟು ಅ ಚೇಂಜ್ ಇನ್ ಪ್ರೈಸಸ್ ಆರ್ ಚೇಂಜ್ ಇನ್ ಇಟ್ಸ್ ಡಿಟರ್ಮಿನೆಂಟ್ ಈಸ್ ಕಾಲ್ಡ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಅಂತ ಕರಿತೀವಿ. ಕ್ವಾಂಟಿಟಿ ಡಿಮ್ಯಾಂಡ್ ಅಲ್ಲಿ ಚೇಂಜಸ್ ಆಗೋದು ಯಾವ ರೀಸನ್ಗೋಸ್ಕರ ಅಂದ್ರೆ ಚೇಂಜಸ್ ಇನ್ ಪ್ರೈಸ್, ಗೂಡ್ಸಿನ ಪ್ರೈಸಸ್ ಅಲ್ಲಿ ಆಗುವಂತ ಚೇಂಜಸ್ ಇಂದ ಆಗಿರ್ಬೋದು, ಅಥವಾ ಚೇಂಜಸ್ ಇನ್ ಇಟ್ಸ್ ಡಿಟರ್ಮಿನೆಂಟ್, ಅದರ ಡಿಟರ್ಮಿನೆಂಟ್ಸ್ ಇಂದ ಆಗುವಂತ ಚೇಂಜಸ್ ಇರ್ಬೋದು. ಅದನ್ನ ನಾವು ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಅಂತ ಕರಿತೀವಿ. ದೇರ್ ಆರ್ 3 ಟೈಪ್ಸ್ ಆಫ್ ಎಲಾಸ್ಟಿಸಿಟಿ ಡಿಮ್ಯಾಂಡ್ ಅನ್ನ ನಾವಿಲ್ಲಿ ನೋಡ್ಬೋದು. ಒಂದು ಪ್ರೈಸ್ ಎಲಾಸ್ಟಿಸಿಟಿ ಅನ್ನ ನೋಡ್ಬೋದು, ಇನ್ನೊಂದು ಇನ್ಕಮ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಅನ್ನ ನೋಡ್ಬೋದು, ನೆಕ್ಸ್ಟ್ ಕ್ರಾಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಅನ್ನ ನಾವು ನೋಡ್ಬೋದು. ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್, ಇಟ್ ಈಸ್ ದ ಪ್ರೊಪೋರ್ಷನೇಟ್ ಚೇಂಜಸ್ ಇನ್ ದ ಕ್ವಾಂಟಿಟಿ ಡಿಮ್ಯಾಂಡ್ ಡ್ಯೂ ಟು ಚೇಂಜಸ್ ಇನ್ ಪ್ರೈಸ್. ಪ್ರೈಸಸ್ ಅಲ್ಲಿ ಆಗುವಂತ ಚೇಂಜಸ್ ಇಂದ ಕ್ವಾಂಟಿಟಿ ಡಿಮ್ಯಾಂಡ್ ಮೇಲೆ ಆಗುವಂತ ಚೇಂಜಸ್ ಅನ್ನು ನಾವು ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಅಂತ ಕರಿತೀವಿ. ನೆಕ್ಸ್ಟ್ ನಾವು ನೋಡೋದಾದ್ರೆ ಪರ್ಫೆಕ್ಟ್ ಎಲಾಸ್ಟಿಸಿಟಿ ಡಿಮ್ಯಾಂಡ್, ಟೈಪ್ಸ್ ಆಫ್ ಎಲಾಸ್ಟಿಸಿಟಿ ಡಿಮ್ಯಾಂಡ್ ಅನ್ನು ನಾವು ನೋಡ್ತೀವಿ. ಪರ್ಫೆಕ್ಟ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಅಲ್ಲಿ shape of perfect elasticity of demand is horizontal and it is parallel to axis. ಪರ್ಫೆಕ್ಟ್ ಎಲಾಸ್ಟಿಸಿಟಿ ಡಿಮ್ಯಾಂಡ್ ಯಾವ ಶೇಪ್ ಅಲ್ಲಿ ಇರುತ್ತೆ ಅಂತ ನಾವು ನೋಡೋದಾದ್ರೆ ಹಾರಿಜೆಂಟಲ್ ಆಗಿರುತ್ತೆ. ನೆಕ್ಸ್ಟ್ ಇದು ಎಕ್ಸ್ ಆಕ್ಸಿಸ್ ಗೆ ಪ್ಯಾರಲಲ್ ಆಗಿರೋದನ್ನ ನಾವಿಲ್ಲಿ ನಾವು ನೋಡಬಹುದಾಗಿರುತ್ತೆ. ನೆಕ್ಸ್ಟ್ ರಿಲೇಟಿವ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್, ರಿಲೇಟಿವ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಅನ್ನ ನಾವು ಏನಂತ ಕರಿತೀವಿ, ಫ್ಲಾಟರ್ ಅಂತ ಕರಿತೀವಿ. ಇದನ್ನ ಯಾವ್ದಕ್ಕೆ ಮೇನ್ ಆಗಿ ಯೂಸ್ ಮಾಡ್ತೀವಿ ಅಂದ್ರೆ ಮೇನ್ ಇನ್ ಪ್ರೆಸ್ಟಿಜಿಯಸ್ ಅಂಡ್ ಎಕ್ಸ್ಪೆನ್ಸಿವ್ ಗೂಡ್ಸ್ ಅಲ್ಲಿ ನಾವು ರಿಲೇಟಿವ್ ಎಲಾಸ್ಟಿಸಿಟಿ ಡಿಮ್ಯಾಂಡ್ ಅನ್ನ ನಾವು ನೋಡ್ತೀವಿ. ನೆಕ್ಸ್ಟ್ ಯೂನಿಟರಿ ಎಲಾಸ್ಟಿಕ್ ಡಿಮ್ಯಾಂಡ್, ಆಯ್ತಾ, ಇದನ್ನ ನಾವು ರೆಕ್ಟಾಂಗ್ಯುಲರ್ ಹೈಪರ್ಬೋಲಾ ಅಂತ ಸಹ ಕರಿತೀವಿ. ಇದ್ರಲ್ಲಿ ಏನಾಗುತ್ತೆ ಅಂದ್ರೆ ಇನ್ ದಿಸ್ ಕ್ವಾಂಟಿಟಿ ಡಿಮ್ಯಾಂಡ್ ಈಸ್ ಚೇಂಜಸ್ ಬೈ ಎಕ್ಸಾಕ್ಟ್ಲಿ ದ ಸೇಮ್ ಪರ್ಸೆಂಟೇಜ್ ಆಸ್ ಪ್ರೈಸ್ ಚೇಂಜ್. ಪ್ರೈಸ್ ಅಲ್ಲಿ ಎಷ್ಟು ಚೇಂಜಸ್ ಆಗಿರುತ್ತೋ ಕ್ವಾಂಟಿಟಿ ಡಿಮ್ಯಾಂಡ್ ಅಲ್ಲಿ ಅಷ್ಟೇ ಚೇಂಜಸ್ ಅನ್ನ ನಾವಿಲ್ಲಿ ನಾವು ನೋಡ್ತೀವಿ. ನೆಕ್ಸ್ಟ್ ಪರ್ಫೆಕ್ಟ್ ಇನ್ಎಲಾಸ್ಟಿಕ್ ಡಿಮ್ಯಾಂಡ್, ಪ್ರೈಸಸ್ ಅಲ್ಲಿ ಏನೇ ಚೇಂಜಸ್ ಆಗಿರ್ಬೋದು ಆದ್ರೆ ಡಿಮ್ಯಾಂಡ್ ಏನು ಚೇಂಜ್ ಆಗದೆ ಕಾನ್ಸ್ಟೆಂಟ್ ಆಗಿರೋದನ್ನ ನಾವ್ ಏನಂತ ಕರಿತೀವಿ, ಪರ್ಫೆಕ್ಟ್ ಇನ್ಎಲಾಸ್ಟಿಕ್ ಡಿಮ್ಯಾಂಡ್ ಅಂತ ಕರಿತೀವಿ. ನೆಕ್ಸ್ಟ್ ಲಕ್ಸುರಿ ಗೂಡ್ಸ್ ಅಲ್ಲಿ ನಾವು ಎಲಾಸ್ಟಿಸಿಟಿಯನ್ನ ನೋಡೋದಾದ್ರೆ ಲೆಸ್ ದನ್ 1 ಆಗಿರುತ್ತೆ. ನೆಕ್ಸ್ಟ್ ನೆಸೆಸಿಟಿ ಗೂಡ್ಸ್ ಇನ್ಎಲಾಸ್ಟಿಕ್ ಆಗಿರುತ್ತೆ. ನೆಕ್ಸ್ಟ್ ಡ್ಯೂರಬಲ್ ಗೂಡ್ಸ್ ಎಲಾಸ್ಟಿಕ್ ಆಗಿರುತ್ತೆ. ನೆಕ್ಸ್ಟ್ ಪೆರಿಷಬಲ್ ಗೂಡ್ಸ್ ಇನ್ಎಲಾಸ್ಟಿಕ್ ಆಗಿರುತ್ತೆ. ನೆಕ್ಸ್ಟ್ ಇಂಡಿಫರೆನ್ಸ್ ಕರ್ವ್, ಇಂಡಿಫರೆನ್ಸ್ ಕರ್ವ್ ಇಸ್ ಗಿವನ್ ಬೈ ಎಫ್.ಐ. ಎಡ್ಜ್ವರ್ತ್ ಆಗಿರ್ತಾರೆ. ನೆಕ್ಸ್ಟ್ ಸ್ಲೋಪ್ ಆಫ್ ಇಂಡಿಫರೆನ್ಸ್ ಕರ್ವ್ ಇಸ್ ನೋನ್ ಆಸ್, ಇಂಡಿಫರೆನ್ಸ್ ಕರ್ವಿನ ಸ್ಲೋಪ್ ಅನ್ನ ನಾವ್ ಏನಂತ ಕರಿತೀವಿ ಅಂದ್ರೆ ಮಾರ್ಜಿನಲ್ ರೇಟ್ ಆಫ್ ಸಬ್ಸ್ಟಿಟ್ಯೂಷನ್, MRS ಅಂತ ಕರಿತೀವಿ. ನೆಕ್ಸ್ಟ್ ಫ್ಯಾಮಿಲಿ ಆಫ್ ಇಂಡಿಫರೆನ್ಸ್ ಕರ್ವ್, ಇಂಡಿಫರೆನ್ಸ್ ಕರ್ವಿನ ಫ್ಯಾಮಿಲಿಯನ್ನ ನಾವು ಇಂಡಿಫರೆನ್ಸ್ ಮ್ಯಾಪ್ ಅಂತ ಕರಿತೀವಿ. ನೆಕ್ಸ್ಟ್ ಫೀಚರ್ಸ್ ಅನ್ನ ನಾವು ನೋಡೋದಾದ್ರೆ ಇಂಡಿಫರೆನ್ಸ್ ಕರ್ವಿನ ಫೀಚರ್ಸ್ ಡೌನ್ವರ್ಡ್ ಸ್ಲೋಪ್ ಅನ್ನ ಒಳಗೊಂಡಿರುತ್ತೆ. ಅದು ಲೆಫ್ಟ್ ಟು ರೈಟ್ ಮೂವ್ಮೆಂಟ್ ಅನ್ನ ನಾವು ನೋಡಬಹುದು. ಇದ್ರಲ್ಲಿ ಏನಾಗಿರುತ್ತೆ ಅಂದ್ರೆ ಕನ್ವೆಕ್ಸ್ ಟು ದ ಒರಿಜಿನ್ ಗೆ ಕನ್ವೆಕ್ಸ್ ಆಗಿ ಮೂವ್ ಆಗುತ್ತೆ ಡ್ಯೂ ಟು ಡಿಕ್ರೀಸಿಂಗ್ ಸ್ಲೋಪ್ ಆಗಿರುತ್ತೆ. ನೆಕ್ಸ್ಟ್ ನೆವರ್ ಇಂಟರ್ಸೆಕ್ಟ್ ಈಚ್ ಅದರ್, ಇದು ಕನ್ವೆಕ್ಸ್ ಟು ದ ಒರಿಜಿನ್, ಇದಂತೂ ಮೋಸ್ಟ್ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ಇಂಡಿಫರೆನ್ಸ್ ಕರ್ವ್ ಯಾವಾಗ್ಲೂ ಡೌನ್ವರ್ಡ್ ಸ್ಲೋಪಿಂಗ್ ಅನ್ನು ಒಳಗೊಂಡಿರುತ್ತೆ, ಕನ್ವೆಕ್ಸ್ ಟು ದ ಒರಿಜಿನ್ ಆಗಿರುತ್ತೆ. ನೆಕ್ಸ್ಟ್ ಇದು ಇಂಟರ್ಸೆಕ್ಟ್ ಆಗೋದಿಲ್ಲ, ನೆವರ್ ಇಂಟರ್ಸೆಕ್ಟ್ ಈಚ್ ಅದರ್. ನೆಕ್ಸ್ಟ್ ಹೈಯರ್ ಇಂಡಿಫರೆನ್ಸ್ ಕರ್ವ್ ಶೋಸ್ ಹೈಯರ್ ಲೆವೆಲ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್. ಹೈಯರ್ ಇಂಡಿಫರೆನ್ಸ್ ಕರ್ವ್ ನಮಗೆ ಏನನ್ನು ಶೋ ಮಾಡುತ್ತೆ, ಹೈಯರ್ ಲೆವೆಲ್ ಅಲ್ಲಿರುವಂತ ಸ್ಯಾಟಿಸ್ಫ್ಯಾಕ್ಷನ್ ಅನ್ನ ಶೋ ಮಾಡುತ್ತೆ. ಇಂಡಿಫರೆನ್ಸ್ ಕರ್ವ್ ಶುಡ್ ಜನರಲಿ ನಾಟ್ ಟಚ್, ಆಗ್ಲೇ ಹೇಳ್ದಾಗೆ ಇದು ಇಂಟರ್ಸೆಕ್ಟ್ ಆಗೋದಿಲ್ಲ, ಎಕ್ಸ್ ಮತ್ತೆ ವೈ ಆಕ್ಸಿಸ್ ಇಂಟರ್ಸೆಕ್ಟ್ ಆಗಿರೋದಿಲ್ಲ. ಇಟ್ ಮೇ ನಾಟ್ ಬಿ ಪ್ಯಾರಲಲ್ ಟು ಈಚ್ ಅದರ್. ಎಕ್ಸ್ ಮತ್ತೆ ವೈ ಆಕ್ಸಿಸ್ ಪ್ಯಾರಲಲ್ ಆಗಿರೋದಿಲ್ಲ, ಇಂಟರ್ಸೆಕ್ಟ್ ಆಗಿರೋದಿಲ್ಲ ಅಂತ ನೆನ್ಪಿಟ್ಕೊಳ್ಳಿ. ಇದು ಮೋಸ್ಟ್ ಆಫ್ ದ ಕ್ವಶನ್ ಪೇಪರ್ ಅಲ್ಲಿ ರಿಪೀಟ್ ಆಗಿದೆ, ಇದನ್ನ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ನೆಕ್ಸ್ಟ್ ಬಿಕಾಸ್ ಆಫ್ ಮಾರ್ಜಿನಲ್ ರೇಟ್ ಆಫ್ ಸಬ್ಸ್ಟಿಟ್ಯೂಷನ್ ಇಂಡಿಫರೆನ್ಸ್ ಕರ್ವ್ ಇಸ್ ಕನ್ವೆಕ್ಸ್ ಟು ದ ಒರಿಜಿನ್.
ಮಾರ್ಜಿನಲ್ ರೇಟ್ ಆಫ್ ಸಬ್ಸ್ಟಿಟ್ಯೂಷನ್ ರೀಸನ್ ಇಂದ ಇದು ಕನ್ವೆಕ್ಸ್ ಟು ದ ಒರಿಜಿನ್ ಆಗಿರುತ್ತೆ. ನೆಕ್ಸ್ಟ್ ಇನ್ಕ್ರೀಸಿಂಗ್ ಸ್ಲೋಪ್ ಡಿಫರೆನ್ಸ್ ಕರ್ವ್ ಈಸ್ ಕನ್ಕೇವ್. ಸ್ಲೋಪ್ ಡಿಫರೆನ್ಸ್ ಏನಾದ್ರೂ ಇನ್ಕ್ರೀಸ್ ಆದ್ರೆ ಕರ್ವ್ ಕನ್ಕೇವ್ ಆಗಿರುತ್ತೆ, ಅದರ್ವೈಸ್ ಕನ್ವೆಕ್ಸ್ ಆಗಿರುತ್ತೆ. ನೆಕ್ಸ್ಟ್ ಕಾನ್ಸ್ಟೆಂಟ್ ಸ್ಲೋಪ್ ಇಂಡಿಫರೆನ್ಸ್ ಕರ್ವ್ ಇಸ್ ಸ್ಟ್ರೈಟ್ ಲೈನ್ ಆಗಿರುತ್ತೆ. ನೆಕ್ಸ್ಟ್ ಇಂಡಿಫರೆನ್ಸ್ ಕರ್ವ್ ಇಸ್ ಆಲ್ಸೋ ನೋನ್ ಆಸ್ ಐಸೋ ಈಕ್ವಾಲಿಟಿ ಕರ್ವ್ ಅಥವಾ ಈಕ್ವಲ್ ಯುಟಿಲಿಟಿ ಕರ್ವ್ ಆರ್ ಪ್ರೊಡ್ಯೂಸರ್ ಐಸೋ ಕ್ವಾಂಟ್ ಕರ್ವ್ ಅಂತ ಕರಿತೀವಿ. ಇದನ್ನ ನೆನ್ಪಿಟ್ಕೊಳ್ಳಿ. ಇಂಡಿಫರೆನ್ಸ್ ಕರ್ವ್ ಅನ್ನ ನಾವು ಐಸೋ ಈಕ್ವಾಲಿಟಿ ಕರ್ವ್ ಅಂತ ಕರಿತೀವಿ, ಈಕ್ವಲ್ ಯುಟಿಲಿಟಿ ಕರ್ವ್ ಅಂತ ಕರಿತೀವಿ, ಅಥವಾ ಪ್ರೊಡ್ಯೂಸರ್ ಐಸೋ ಕ್ವಾಂಟ್ ಕರ್ವ್ ಅಂತ ಕರಿತೀವಿ. ನೆಕ್ಸ್ಟ್ ಸ್ಲೋಪ್ ಆಫ್ ಐಸೋ ಕ್ವಾಂಟ್ ಕರ್ವ್ ಇಸ್ ನೋನ್ ಆಸ್ ಸ್ಲೋಪ್. ಐಸೋ ಕ್ವಾಂಟ್ ಕರ್ವಿನ ಸ್ಲೋಪ್ ಅನ್ನ ನಾವೇನಂತ ಕರಿತೀವಿ? ಮಾರ್ಜಿನಲ್ ರೇಟ್ ಆಫ್ ಟೆಕ್ನಿಕಲ್ ಸಬ್ಸ್ಟಿಟ್ಯೂಷನ್, MRTS ಅಂತ ನೆನ್ಪಿಟ್ಕೊಳ್ಳಿ. ಸ್ಲೋಪ್ ಆಫ್ ಐಸೋ ಕ್ವಾಂಟ್ ಕರ್ವ್ ಅನ್ನ ಮಾರ್ಜಿನಲ್ ರೇಟ್ ಆಫ್ ಟೆಕ್ನಿಕಲ್ ಸಬ್ಸ್ಟಿಟ್ಯೂಷನ್ ಅಂತ ಕರಿತೀವಿ. ನೆಕ್ಸ್ಟ್ ಬಡ್ಜೆಟ್ ಲೈನ್ ಬಗ್ಗೆ ನಾವು ನೋಡೋದಾದ್ರೆ, ಬಡ್ಜೆಟ್ ಲೈನ್ ಈಸ್ ಆಲ್ಸೋ ಕಾಲ್ಡ್ ಅಸ್ ಪ್ರೈಸ್ ಲೈನ್. ಬಡ್ಜೆಟ್ ಲೈನ್ ಅನ್ನು ನಾವು ಪ್ರೈಸ್ ಲೈನ್ ಅಂತ ಕರಿತೀವಿ, ಕಾಸ್ಟ್ ಲೈನ್ ಅಂತ ಕರಿತೀವಿ, ಕನ್ಸಂಪ್ಷನ್ ಪಾಸಿಬಿಲಿಟಿ ಲೈನ್ ಅಂತಲೂ ಸಹ ಕರಿತೀವಿ. ನೆಕ್ಸ್ಟ್ ದ ಪ್ರೈಸ್ ಚೇಂಜಸ್ ದೆನ್ ಬಡ್ಜೆಟ್ ಲೈನ್, ಇಟ್ಸ್ ಸ್ಲೋಪ್ ಅಂಡ್ ಪೊಸಿಷನ್ಸ್. ನೆಕ್ಸ್ಟ್ ಕನ್ಸ್ಯೂಮರ್ ಈಕ್ವಿಲಿಬ್ರಿಯಂ. Equilibrium is said when there is a tangency between the budget line and indifference curve. Equilibrium ಯಾವಾಗ ನಾವು ನೋಡ್ಬೋದಂದ್ರೆ, when there is a tangency. ಬಡ್ಜೆಟ್ ಲೈನ್ ಮತ್ತೆ ಇಂಡಿಫರೆನ್ಸ್ ಕರ್ವ್ ಮಧ್ಯೆ ಟ್ಯಾಂಜೆನ್ಸಿ ಉಂಟಾದಾಗ ನಾವು ಇಕ್ವಿಲಿಬ್ರಿಯಂ ಸಿಚುವೇಶನ್ ಅನ್ನು ನೋಡ್ತೀವಿ. ಕನ್ಸ್ಯೂಮರ್ equilibrium is a point where a consumer get ಮ್ಯಾಕ್ಸಿಮಮ್ ಸ್ಯಾಟಿಸ್ಫ್ಯಾಕ್ಷನ್. ಕನ್ಸ್ಯೂಮರ್ ಎಕ್ವಿಲಿಬ್ರಿಯಂ ಸ್ಟೇಜ್ ಅಲ್ಲಿ ಕನ್ಸ್ಯೂಮರ್ ಮ್ಯಾಕ್ಸಿಮಮ್ ಸ್ಯಾಟಿಸ್ಫ್ಯಾಕ್ಷನ್ ಅನ್ನ ಪಡ್ಕೊಂತಾನೆ. ನೆಕ್ಸ್ಟ್ ಸ್ಲೋಪ್ ಆಫ್ ಕನ್ಸ್ಯೂಮರ್ ಎಕ್ವಿಲಿಬ್ರಿಯಂ ಇಸ್ ಈಕ್ವಲ್ ಟು ಸ್ಲೋಪ್ ಆಫ್ ಇಂಡಿಫರೆನ್ಸ್ ಕರ್ವ್ ಇಸ್ ಈಕ್ವಲ್ ಟು ಸ್ಲೋಪ್ ಆಫ್ ಬಡ್ಜೆಟ್ ಲೈನ್ ಆಗಿರುತ್ತೆ. ನೆಕ್ಸ್ಟ್ ಕನ್ಸ್ಯೂಮರ್ ಅಂಡ್ ಪ್ರೊಡ್ಯೂಸರ್ ಸರ್ಪ್ಲಸ್, ಆಯ್ತಾ. ನೆಕ್ಸ್ಟ್ ಆಲ್ಫ್ರೆಡ್ ಮಾರ್ಷಲ್ ಈ ಕಾನ್ಸೆಪ್ಟ್ ಅನ್ನ ಕೊಟ್ಟಿರ್ತಾರೆ. ಕನ್ಸ್ಯೂಮರ್ ಅಂಡ್ ಪ್ರೊಡ್ಯೂಸರ್ ಸರ್ಪ್ಲಸ್ ಕಾನ್ಸೆಪ್ಟ್ ಅನ್ನ ಆಲ್ಫ್ರೆಡ್ ಮಾರ್ಷಲ್ ಅವರು ಕೊಟ್ಟಿರ್ತಾರೆ. ನೆಕ್ಸ್ಟ್ ಕನ್ಸ್ಯೂಮರ್ ಸರ್ಪ್ಲಸ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ವಾಟ್ ಅ ಕನ್ಸ್ಯೂಮರ್ ಈಸ್ ವಿಲ್ಲಿಂಗ್ ಟು ಪೇ ಫಾರ್ ಅ ಗೂಡ್ಸ್ ಅಂಡ್ ವಾಟ್ ದ ಕನ್ಸ್ಯೂಮರ್ ಆಕ್ಚುಲ್ ಪೇಸ್. ಕನ್ಸ್ಯೂಮರ್ ಸರ್ಪ್ಲಸ್ ಅಂದ್ರೆ ಏನಪ್ಪಾ ಅಂದ್ರೆ ಡಿಫರೆನ್ಸ್ ಬಿಟ್ವೀನ್, ಅಂದ್ರೆ ಕನ್ಸ್ಯೂಮರ್ ಪರ್ಚೇಸ್ ಮಾಡೋದಕ್ಕೆ ಬಯಸೋದು, ಅದಕ್ಕೆ ಪೇ ಮಾಡುವಂತಹದ್ದು, ಮತ್ತೆ ಅವರು ಎಷ್ಟು ಪೇ ಮಾಡ್ತಾರೆ ಅನ್ನೋದ್ರ ಡಿಫ್ರೆನ್ಸ್ ಅನ್ನ ನಾವು ಕನ್ಸ್ಯೂಮರ್ ಸರ್ಪ್ಲಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಇಟ್ ಈಸ್ ಆನ್ ಏರಿಯಾ ಬಿಲೋ ಆನ್ ಇಂಡಿವಿಜುವಲ್ ಡಿಮ್ಯಾಂಡ್ ಕರ್ವ್ ಅಂಡ್ ಎಬೋ ದ ಪ್ರೈಸ್ ಲೈನ್. ಇದು ಪ್ರೈಸ್ ಲೈನ್ ಎಬೋ ಇರ್ಬೇಕಾಗತ್ತೆ. ನೆಕ್ಸ್ಟ್ ಯುಟಿಲಿಟಿ. ಯುಟಿಲಿಟಿ ಅಂದ್ರೆ ವಾಟ್ ಸ್ಯಾಟಿಸ್ಫೈಯಿಂಗ್ ಕೆಪಾಸಿಟಿ ಆಫ್ ಅ ಕಮಾಡಿಟಿ ಈಸ್ ನೋನ್ ಆಸ್ ಯುಟಿಲಿಟಿ. ಯಾವ್ದಾದ್ರು ಒಂದು ವಿಶಸ್ ಅಥವಾ ವಾಂಟ್ಸ್ ಅನ್ನು ಸ್ಯಾಟಿಸ್ಫೈ ಮಾಡುವಂತಹ ಕಮಾಡಿಟಿಯನ್ನ ನಾವು ಏನಂತ ಕರಿತೀವಿ? ಯುಟಿಲಿಟಿ ಅಂತ ಕರಿತೀವಿ. ನೆಕ್ಸ್ಟ್ ಟೋಟಲ್ ಯುಟಿಲಿಟಿ ಈಸ್ ದ ಸಮ್ ಆಫ್ ಯುಟಿಲಿಟಿ ಡಿರೈವ್ಡ್ ಬೈ ಎ ಕನ್ಸ್ಯೂಮರ್ ಫ್ರಮ್ ದ ವೇರಿಯಸ್ ಯೂನಿಟ್ಸ್ ಆಫ್ ಗೂಡ್ಸ್ ಆರ್ ಸರ್ವಿಸಸ್ ಕನ್ಸ್ಯೂಮರ್ಸ್ ಅಟ್ ಅ ಪಾಯಿಂಟ್ ಆರ್ ಓವರ್ ಅ ಪೀರಿಯಡ್ ಆಫ್ ಟೈಮ್. ನಾವು ಟೋಟಲ್ ಯುಟಿಲಿಟಿ ಅಂದ್ರೆ ಏನಂತ ಕನ್ಸಿಡರ್ ಮಾಡ್ತೀವಿ ಅಂದ್ರೆ, ಕನ್ಸ್ಯೂಮರ್ ವೇರಿಯಸ್ ಯೂನಿಟ್ ಆಫ್ ಗೂಡ್ಸ್ ಇಂದ ಸರ್ವಿಸ್ ಅನ್ನ ಪಡ್ಕೊಂಡು ಅಟ್ ಅ ಪಾಯಿಂಟ್ ಅಥವಾ ಓವರ್ ಅ ಪೀರಿಯಡ್ ಆಫ್ ಟೈಮ್ ಅಲ್ಲಿ ಅದರ ಟೋಟಲ್ ಅಮೌಂಟ್ ಆಫ್ ಯುಟಿಲಿಟಿಯನ್ನ ನಾವು ಇಲ್ಲಿ ಟೋಟಲ್ ಯುಟಿಲಿಟಿ ಅಂತ ಕರಿತೀವಿ. ನೆಕ್ಸ್ಟ್ ಯುಟಿಲಿಟಿ ಈಸ್ ಅ ಮೆಜರ್ ಇನ್ ಟರ್ಮ್ಸ್ ಆಫ್ ಯುಟಿಲಿಟಿ. ಇಲ್ಲಿ ಯುಟಿಲಿಟಿಯನ್ನ ನಾವು ಯಾವ ಯೂನಿಟ್ ಅನ್ನ ಯೂಸ್ ಮಾಡ್ಕೊಂಡು ಮೆಜರ್ ಮಾಡ್ತೀವಿ ಅಂದ್ರೆ, ಯುಟಿಲ್ಸ್ ಅನ್ನೋ ಯೂನಿಟ್ ಅನ್ನ ಯೂಸ್ ಮಾಡ್ಕೊಂಡು ಮೆಜರ್ ಮಾಡ್ತೀವಿ. ನೆಕ್ಸ್ಟ್ ಪ್ರೊಡಕ್ಷನ್ ಫಂಕ್ಷನ್ ಬಗ್ಗೆ ನಾವಿಲ್ಲಿ ನೋಡ್ತೀವಿ. TP ಟೋಟಲ್ ಪ್ರೊಡಕ್ಷನ್ ಈಸ್ ಮ್ಯಾಕ್ಸಿಮಮ್ ಅಂಡ್ ಕಾನ್ಸ್ಟೆಂಟ್. MP ಮಾರ್ಜಿನಲ್ ಪ್ರೊಡಕ್ಷನ್ ಈಸ್ 0 ಆಗಿರುತ್ತೆ. ಟೋಟಲ್ ಪ್ರೊಡಕ್ಷನ್ ಮ್ಯಾಕ್ಸಿಮಮ್ ಆದಾಗ ಕಾನ್ಸ್ಟೆಂಟ್ MP ಅಂದ್ರೆ ಮಾರ್ಜಿನಲ್ ಪ್ರೊಡಕ್ಷನ್ 0 ಆಗಿರುತ್ತೆ. ವೆನ್ TP ಸ್ಟಾರ್ಟ್ ಡಿಕ್ಲೈನಿಂಗ್ MP ಬಿಕಮ್ಸ್ ನೆಗೆಟಿವ್. ಆಸ್ ಲಾಂಗ್ ಆಸ್ ಟೋಟಲ್ ಪ್ರೊಡಕ್ಷನ್ ಡಿಕ್ಲೈನ್ ಆಗಕ್ಕೆ ಸ್ಟಾರ್ಟ್ ಆದಾಗ ಮಾರ್ಜಿನಲ್ ಪ್ರೊಡಕ್ಷನ್ ಸಹ ನೆಗೆಟಿವ್ ಅನ್ನ ತಲುಪುತ್ತೆ. ನೆಕ್ಸ್ಟ್ ಆಸ್ ಲಾಂಗ್ ಆಸ್
ಟೋಟಲ್ ಪ್ರೊಡಕ್ಷನ್ಸ್ ಪಾಸಿಟಿವ್, AP ವಿಲ್ ಬಿ ಆವರೇಜ್ ಪ್ರೊಡಕ್ಷನ್ ವಿಲ್ ಪಾಸಿಟಿವ್ ಆಗಿರುತ್ತೆ. ನೆಕ್ಸ್ಟ್ ಲಾ ಆಫ್ ವೇರಿಯಬಲ್ ಪ್ರಪೋರ್ಷನ್ ಆರ್ ಡಿಮಿನಿಷಿಂಗ್ ರಿಟರ್ನ್, ಅದನ್ನ ನಾವು ಏನಂತ ಕರಿತೀವಿ, ಅದೊಂದು ಶಾರ್ಟ್ ರನ್ ಆಗಿರುವಂತಹ ಕಾನ್ಸೆಪ್ಟ್ ಆಗಿರುತ್ತೆ. ನೆಕ್ಸ್ಟ್ ನಾವು ಮಾರ್ಕೆಟ್ ಅಂದ್ರೆ ಏನಪ್ಪಾ ಅಂದ್ರೆ, ಮಾರ್ಕೆಟ್ ಈಸ್ ಅ ಪ್ಲೇಸ್ ವೇರ್ ಬೈಯರ್ಸ್ ಅಂಡ್ ಸೆಲ್ಲರ್ಸ್ ಮೀಟ್ ಈಚ್ ಅದರ್ ಟು ಎಫೆಕ್ಟ್ ಅ ಬಿಸ್ನೆಸ್ ಟ್ರಾನ್ಸಾಕ್ಷನ್. ಆಯ್ತಾ, ಇದ್ರಲ್ಲಿ ಏನಾಗಿರುತ್ತೆ ಅಂದ್ರೆ, ಮಾರ್ಕೆಟ್ ಅನ್ನೋದು ಒಂದು ಪ್ಲೇಸ್, ಅಲ್ಲಿ ಬೈಯರ್ಸ್ ಮತ್ತೆ ಸೆಲ್ಲರ್ಸ್ ಈಚ್ ಅದರ್ಸ್ ನ ಮೀಟ್ ಆಗಿ ಬಿಸ್ನೆಸ್ ಟ್ರಾನ್ಸಾಕ್ಷನ್ ಅನ್ನ ಎಫೆಕ್ಟಿವ್ ಗೆ ತರುವಂತ ಪ್ಲೇಸ್ ಆಗಿರುತ್ತೆ. ನೆಕ್ಸ್ಟ್ ಮಾರ್ಕೆಟ್ ಈಸ್ ಡಿವೈಡೆಡ್ ಇಂಟು ಪರ್ಫೆಕ್ಟ್ ಕಾಂಪಿಟೇಷನ್ ಅಂಡ್ ಇಂಪರ್ಫೆಕ್ಟ್ ಕಾಂಪಿಟೇಷನ್ ಮಾರ್ಕೆಟ್. ಆಯ್ತಾ, ದೇರ್ ಆರ್ 2 ಟೈಪ್ಸ್ ಆಫ್ ಮಾರ್ಕೆಟ್. ಒಂದು ಪರ್ಫೆಕ್ಟ್ ಕಾಂಪಿಟೇಷನ್ ಮಾರ್ಕೆಟ್ ಆಗಿರುತ್ತೆ, ಇನ್ನೊಂದು ಇಂಪರ್ಫೆಕ್ಟ್ ಕಾಂಪಿಟೇಷನ್ ಮಾರ್ಕೆಟ್ ಆಗಿರುತ್ತೆ. ಇಂಪರ್ಫೆಕ್ಟ್ ಮಾರ್ಕೆಟ್ ಇನ್ಕ್ಲೂಡ್ಸ್, ಇಂಪರ್ಫೆಕ್ಟ್ ಮಾರ್ಕೆಟ್ ಏನೇನನ್ನು ಒಳಗೊಂಡಿರುತ್ತೆ ಅಂತ ನಾವು ನೋಡಿದ್ರೆ, ಮಾನೋಪಲಿಯನ್ನು ಒಳಗೊಂಡಿರುತ್ತೆ. ನೆಕ್ಸ್ಟ್ ಮಾನೋಪೊಲಿಸ್ಟಿಕ್ ಕಾಂಪಿಟೇಷನ್ ಅನ್ನು ಒಳಗೊಂಡಿರುತ್ತೆ. ನೆಕ್ಸ್ಟ್ ಒಲಿಗೋಪಲಿಯನ್ನು ಒಳಗೊಂಡಿರುತ್ತೆ. ಡಿಯೋಪಲಿಯನ್ನು ಒಳಗೊಂಡಿರುತ್ತೆ. ಸೋನಿ ಅನ್ನು ಒಳಗೊಂಡಿರುತ್ತೆ. ನೆಕ್ಸ್ಟ್ ಬಯಲೇಟರಲ್ ಮೊನೋಪಲಿಯನ್ನ ಒಳಗೊಂಡಿರುತ್ತೆ. ನೆಕ್ಸ್ಟ್ ಪರ್ಫೆಕ್ಟ್ ಕಾಂಪಿಟೇಷನ್ ಬಗ್ಗೆ ನಾವು ನೋಡೋದಾದ್ರೆ, ಇದನ್ನ ಏನಂತ ಕರಿತೀವಿ, ಮಿತ್ ಅಂತ ಸಹ ಕರಿತೀವಿ. ಇಲ್ಲಿ ಮಿತ್ ಅನ್ನೋದು ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂದ್ರೆ, ಪವರ್ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ. ನೆಕ್ಸ್ಟ್ ಪರ್ಫೆಕ್ಟ್ ಕಾಂಪಿಟೇಷನ್ ಮಾರ್ಕೆಟ್ ಅಲ್ಲಿ ಏನಿರುತ್ತೆ ಅಂದ್ರೆ, ಲಾರ್ಜ್ ನಂಬರ್ ಆಫ್ ಸೆಲ್ಲರ್ಸ್, ತುಂಬಾ ಜನ ಸೆಲ್ಲರ್ಸ್ ಇರ್ತಾರೆ ಮತ್ತೆ ತುಂಬಾ ಜನ ಬೈಯರ್ಸ್ ಇರ್ತಾರೆ. ನೆಕ್ಸ್ಟ್ ಪರ್ಫೆಕ್ಟ್ ಕಾಂಪಿಟೇಷನ್ ಅಲ್ಲಿ ನಾವು ಹೋಮೋಜಿನಿಯಸ್ ಪ್ರಾಡಕ್ಟ್ಸ್ ಅನ್ನ ನೋಡ್ಕೊಳ್ಬಹುದು. ಇದೆಲ್ಲ ಸಹ ಮೋಸ್ಟ್ ಇಂಪಾರ್ಟೆಂಟ್, ಸೊ ಡೀಟೇಲ್ ಆಗಿ ನೋಡ್ಕೊಳ್ಳಿ. ಪರ್ಫೆಕ್ಟ್ ಕಾಂಪಿಟೇಷನ್ ಅಲ್ಲಿ ಹೋಮೋಜಿನಿಯಸ್ ಪ್ರಾಡಕ್ಟ್ ಅನ್ನ ನಾವು ನೋಡ್ಬೋದು. ನೆಕ್ಸ್ಟ್ ಇದರಲ್ಲಿ ಫ್ರೀ ಎಂಟ್ರಿ ಮತ್ತೆ ಫ್ರೀ ಎಕ್ಸಿಟ್ ಇರುತ್ತೆ. ನೆಕ್ಸ್ಟ್ ಫ್ಯಾಕ್ಟರ್ ಮೊಬಿಲಿಟಿಯನ್ನ ನಾವಿಲ್ಲಿ ನೋಡ್ಬೋದು. ನೆಕ್ಸ್ಟ್ ಇಲ್ಲಿ ಪ್ರೈಸ್ ಟೇಕರ್ಸ್ ಇರ್ತಾರೆ. ನೆಕ್ಸ್ಟ್ ಇಲ್ಲಿ ಹೈ ಎಲಾಸ್ಟಿಸಿಟಿ ಡಿಮ್ಯಾಂಡ್ ಅನ್ನ ನಾವು ನೋಡ್ಬೋದು ಪರ್ಫೆಕ್ಟ್ ಕಾಂಪಿಟೇಷನ್ ಅಲ್ಲಿ. ಮತ್ತೆ ಯಾವುದೇ ರೀತಿಯ ಡಿಸ್ಕ್ರಿಮಿನೇಷನ್ ಇರೋದಿಲ್ಲ. ನೆಕ್ಸ್ಟ್ ಫಿರ್ಮ್ಸ್ ಆರ್ ವೆರಿ ಸ್ಮಾಲ್ ಆಗಿರುತ್ತೆ. ನೆಕ್ಸ್ಟ್ ನಂಬರ್ಸ್ ಅಲ್ಲಿ ಇದು ಲಾರ್ಜ್ ಆಗಿರುತ್ತೆ. ನೆಕ್ಸ್ಟ್ ಆಬ್ಸೆಂಟ್ ಆಫ್ ಗವರ್ಮೆಂಟ್ ರೆಗ್ಯುಲೇಷನ್, ಪರ್ಫೆಕ್ಟ್ ಕಾಂಪಿಟೇಷನ್ ಅಲ್ಲಿ ನಾವು ಗವರ್ಮೆಂಟ್ ರೆಗ್ಯುಲೇಷನ್ ಆಬ್ಸೆಂಟ್ ಆಗಿರೋದನ್ನ ನಾವು ನೋಡ್ಬೋದು. ನೆಕ್ಸ್ಟ್ ಯೂನಿಫಾರ್ಮ್ ಆಗಿರುತ್ತೆ, ಯೂನಿಫಾರ್ಮಿಟಿಯನ್ನ ನಾವು ಇಲ್ಲಿ ನೋಡ್ಬೋದು. ನೆಕ್ಸ್ಟ್ ಲೋ ಪ್ರೈಸಸ್ ಅನ್ನ ಇದು ಒಳಗೊಂಡಿರುತ್ತೆ. ನೆಕ್ಸ್ಟ್ ಓನರ್ಶಿಪ್ ಈಸ್ ಒನ್, ಇಟ್ ಈಸ್ ಕಾಲ್ಡ್ ಫಿರ್ಮ್ ಅಂಡ್ ಗ್ರೂಪ್ ಆಫ್ ಸ್ಮಾಲ್ ಫಿರ್ಮ್ಸ್ ನೋನ್ ಆಸ್ ಇಂಡಸ್ಟ್ರಿ. ಓನರ್ಶಿಪ್ ಏನಾಗಿರುತ್ತೆ, 1 ಆಗಿರುತ್ತೆ. ಇದನ್ನ ಏನಂತ ಕರಿತೀವಿ, ಫಿರ್ಮ್ ಅಂತ ಕರಿತೀವಿ, ಅಥವಾ ಅಂಡ್ ಮತ್ ಗ್ರೂಪ್ ಅಂತ ಕರಿತೀವಿ. ಆ ಸ್ಮಾಲ್ ಫಿರ್ಮ್ಸ್ ನೋನ್ ಆಸ್ ಏನಂತ ಕರಿತೀವಿ, ಇಂಡಸ್ಟ್ರಿ ಅಂತ ಕರಿತೀವಿ. ನೆಕ್ಸ್ಟ್ ಕಂಡೀಷನ್ ಆಫ್ ಎಕ್ವಿಲಿಬ್ರಿಯಂ ಕಂಡೀಷನ್ ಏನಾಗಿರುತ್ತೆ ಅಂದ್ರೆ, ಮಾರ್ಜಿನಲ್ ಕಾಸ್ಟ್ ಈಸ್ ಈಕ್ವಲ್ ಟು ಮಾರ್ಜಿನಲ್ ರೆವೆನ್ಯೂ ಆಗಿರ್ಬೇಕು. ಇದು ಮೋಸ್ಟ್ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ಮಾರ್ಜಿನಲ್ ಕಾಸ್ಟ್ ಈಸ್ ಈಕ್ವಲ್ ಟು ಮಾರ್ಜಿನಲ್ ರೆವೆನ್ಯೂ ಆಗಿದ್ರೆ ಅದು ಇಕ್ವಿಲಿಬ್ರಿಯಂ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ. ನೆಕ್ಸ್ಟ್ ಮಾರ್ಜಿನಲ್ ಕಾಸ್ಟ್ ಶುಡ್ ಕಟ್ ದ ಮಾರ್ಜಿನಲ್ ರೆವೆನ್ಯೂ. ಮಾರ್ಜಿನಲ್ ಕಾಸ್ಟ್ ಅನ್ನೋದು ಮಾರ್ಜಿನಲ್ ರೆವೆನ್ಯೂ ಕರ್ವ್ ಅನ್ನ ಇಕ್ವಿಲಿಬ್ರಿಯಂ ಪಾಯಿಂಟ್ ಗಿಂತ ಕೆಳಗೆ ಕಟ್ ಮಾಡೋದನ್ನ ನಾವಿಲ್ಲಿ ನಾವು ನೋಡ್ಬೋದು. ನೆಕ್ಸ್ಟ್ ಇನ್ ಶಾರ್ಟ್ ರನ್ ಪರ್ಫೆಕ್ಟ್ ಕಾಂಪಿಟೇಷನ್ ಮಾರ್ಕೆಟ್, ಶಾರ್ಟ್ ರನ್ ಅಲ್ಲಿ ಪರ್ಫೆಕ್ಟ್ ಕಾಂಪಿಟೇಷನ್ ಮಾರ್ಕೆಟ್ ಸೂಪರ್ ನಾರ್ಮಲ್ ಪ್ರಾಫಿಟ್ ಅನ್ನ ಅರ್ನ್ ಮಾಡುತ್ತೆ. ನಾರ್ಮಲ್ ಪ್ರಾಫಿಟ್ ಅನ್ನ ಮತ್ತೆ ಲಾಸಸ್ ಅನ್ನ ಇಲ್ಲಿ ನಾವು ನೋಡ್ಬೋದು. ಸೂಪರ್ ನಾರ್ಮಲ್ ಪ್ರಾಫಿಟ್ ಯಾವಾಗ ಅರ್ನ್ ಮಾಡುತ್ತೆ ಅಂದ್ರೆ, ಆವರೇಜ್ ರೆವೆನ್ಯೂ ಇಸ್ ಗ್ರೇಟರ್ ದೆನ್ ಆವರೇಜ್ ಕಾಸ್ಟ್. ಆವರೇಜ್ ರೆವೆನ್ಯೂ ಇಸ್ ಗ್ರೇಟರ್ ದೆನ್ ಆವರೇಜ್ ಕಾಸ್ಟ್ ಇದ್ದಾಗ ಪರ್ಫೆಕ್ಟ್ ಕಾಂಪಿಟೇಷನ್ ಮಾರ್ಕೆಟ್ ಸೂಪರ್ ನಾರ್ಮಲ್ ಪ್ರಾಫಿಟ್ ಅನ್ನ ಅರ್ನ್ ಮಾಡುತ್ತೆ. ನೆಕ್ಸ್ಟ್ ನಾರ್ಮಲ್ ಪ್ರಾಫಿಟ್ ಅನ್ನ ಯಾವಾಗ ಅರ್ನ್ ಮಾಡುತ್ತೆ ಅಂದ್ರೆ, ಆವರೇಜ್ ರೆವೆನ್ಯೂ ಇಸ್ ಈಕ್ವಲ್ ಟು ಆವರೇಜ್ ಕಾಸ್ಟ್ ಇದ್ದಾಗ ಪರ್ಫೆಕ್ಟ್ ಕಾಂಪಿಟೇಷನ್ ಮಾರ್ಕೆಟ್ ನಾರ್ಮಲ್ ಪ್ರಾಫಿಟ್ ಅನ್ನ ಅರ್ನ್ ಮಾಡುತ್ತೆ. ನೆಕ್ಸ್ಟ್ ಆವರೇಜ್ ರೆವೆನ್ಯೂ ಇಸ್ ಲೆಸ್ಸರ್ ದೆನ್ ಆವರೇಜ್ ಕಾಸ್ಟ್ ಇದ್ದಾಗ ಪರ್ಫೆಕ್ಟ್ ಕಾಂಪಿಟೇಷನ್ ಮಾರ್ಕೆಟ್ ಲಾಸ್ ಅನ್ನ ಫೇಸ್ ಮಾಡುತ್ತೆ. ನೆಕ್ಸ್ಟ್ ಮೋನೋಪಲಿ ಬಗ್ಗೆ ನಾವು ನೋಡೋದಾದ್ರೆ, ಇಟ್ ಈಸ್ ಅ ಸಿಚುಯೇಷನ್ ವೇರ್ ದೇರ್ ಇಸ್ ಓನ್ಲಿ ಒನ್ ಪ್ರೊಡ್ಯೂಸರ್ ಇಸ್ ಕಾಲ್ಡ್ ಮೋನೋಪಲಿ. ಮೋನೋಪಲಿ ಅಂತ ನೆನ್ಪಿಟ್ಕೊಳ್ಳಿ, ಓನ್ಲಿ ಒನ್ ಅಂತ ನೆನ್ಪಿಟ್ಕೊಳ್ಳಿ. ಇದರಲ್ಲಿ ಏನಾಗಿರ್ತಾರೆ ಅಂದ್ರೆ, ಓನ್ಲಿ 1 ಪ್ರೊಡ್ಯೂಸರ್ ಇರ್ತಾರೆ, ಅದನ್ನ ಏನಂತ ಕರಿತೀವಿ, ಮೋನೋಪಲಿ ಅಂತ ಕರಿತೀವಿ. ಓನ್ಲಿ 1 ಸೆಲ್ಲರ್ ಅಂಡ್ ಲಾರ್ಜ್ ನಂಬರ್ ಆಫ್ ಬೈಯರ್. ಮೋನೋಪಲಿಯಲ್ಲಿ ಏನಾಗಿರ್ತಾರೆ ಅಂದ್ರೆ, ಒಬ್ನೇ ಸೆಲ್ಲರ್ ಇರ್ತಾನೆ ಬಟ್ ಲಾರ್ಜ್ ನಂಬರ್ ಆಫ್ ಬೈಯರ್ಸ್ ಅನ್ನ ನಾವು ನೋಡ್ಬೋದು. ನೆಕ್ಸ್ಟ್ ಇದರಲ್ಲಿ ಡಿಫ್ರೆಂಟ್ ಪ್ರಾಡಕ್ಟ್ಸ್ ಅನ್ನ ನಾವು ನೋಡ್ಬೋದು.
ಇದರಲ್ಲಿ ಸಬ್ಸ್ಟಿಟ್ಯೂಟ್ ಪ್ರಾಡಕ್ಟ್ ಅನ್ನ ನಾವು ನೋಡ್ಲಿಕ್ಕೆ ಇರೋದಿಲ್ಲ, ಅಂದ್ರೆ ಆಲ್ಟರ್ನೇಟಿವ್ ಪ್ರಾಡಕ್ಟ್ ಇರೋದಿಲ್ಲ. ನೆಕ್ಸ್ಟ್ ಪರ್ಫೆಕ್ಟ್ಲಿ ಇನ್ಎಲಾಸ್ಟಿಕ್ ಡಿಮ್ಯಾಂಡ್ ಆಸ್ ದೇರ್ ಇಸ್ ನೋ ಆಪ್ಷನ್. ಇಲ್ಲಿ ಪರ್ಫೆಕ್ಟ್ಲಿ ಇನ್ಎಲಾಸ್ಟಿಕ್ ಡಿಮ್ಯಾಂಡ್ ಅನ್ನು ನಾವು ನೋಡ್ಬೋದು. ನೆಕ್ಸ್ಟ್ ಇದಕ್ಕೆ ಬ್ಯಾರಿಯರ್ ಟು ಎಂಟ್ರಿ ಮತ್ತೆ ಎಕ್ಸಿಟ್. ಈ ಮಾರ್ಕೆಟ್ಗೆ ಎಂಟ್ರಿ ಆಗ್ಬೇಕಂದ್ರೆ ಬ್ಯಾರಿಯರ್ಸ್ ಇರುತ್ತೆ ಎಂಟ್ರಿಗೆ ಮತ್ತೆ ಎಕ್ಸಿಟ್ಗೆ. ನೆಕ್ಸ್ಟ್ ಪ್ರೈಸ್ ಡಿಸ್ಕ್ರಿಮಿನೇಷನ್. ಪ್ರೈಸ್ ಡಿಸ್ಕ್ರಿಮಿನೇಷನ್ ಅನ್ನೋದು ಮಾನೋಪಲಿ ಮಾರ್ಕೆಟ್ ನ ಮೇನ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಗಿರುತ್ತೆ. ನೆಕ್ಸ್ಟ್ ಯೂನಿಕ್ ಪ್ರಾಡಕ್ಟ್. ಇಲ್ಲಿ ಒಂದೇ ಪ್ರಾಡಕ್ಟ್ ಅನ್ನ ನಾವು ನೋಡ್ಬೋದು. ನೆಕ್ಸ್ಟ್ ಸೈಜ್ ಆಫ್ ದ ಮಾರ್ಕೆಟ್. ಸೈಜ್ ಆಫ್ ದ ಮಾರ್ಕೆಟ್ ಏನಾಗಿರುತ್ತೆ ಮಾನೋಪಲಿಯಲ್ಲಿ ಅಂದ್ರೆ ಲಾರ್ಜ್ ಆಗಿರುತ್ತೆ. ನೆಕ್ಸ್ಟ್ ಇದು ಗವರ್ನಮೆಂಟ್ ಇಂದ ರೆಗ್ಯುಲೇಟ್ ಆಗಿರುತ್ತೆ. ಸೊ ಇದಕ್ಕೆ ಎಂಟ್ರಿ ಆಗ್ಬೇಕಂದ್ರೆ ಬ್ಯಾರಿಯರ್ಸ್ ನ ನಾವು ಫೇಸ್ ಮಾಡ್ಬೇಕಾಗತ್ತೆ. ನೆಕ್ಸ್ಟ್ ಪ್ರೈಸ್ ಡಿಸ್ಕ್ರಿಮಿನೇಷನ್ ಆರ್ ಡಿಸ್ಕ್ರಿಮಿನೇಟಿಂಗ್ ಮಾನೋಪಲಿಯನ್ನ ನಾವಿಲ್ಲಿ ನೋಡ್ಬೋದು. ನೆಕ್ಸ್ಟ್ ಪ್ರೈಸ್ ಡಿಸ್ಕ್ರಿಮಿನೇಷನ್ ಈಸ್ ಪ್ರಾಫಿಟಬಲ್ ವೆನ್ ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಈಸ್ ಡಿಫರೆಂಟ್ ಇನ್ ಡಿಫರೆಂಟ್ ಮಾರ್ಕೆಟ್ ಆಗಿರುತ್ತೆ. ನೆಕ್ಸ್ಟ್ ಈ ಮಾನೋಪಲಿ ಮಾರ್ಕೆಟಿನ ಮೇನ್ ಇಂಟೆನ್ಷನ್ ಏನಪ್ಪಾ ಅಂದ್ರೆ ಪ್ರೈಸ್ ಡಿಸ್ಕ್ರಿಮಿನೇಷನ್ ಅನ್ನೋದು ಇದ್ರ ಮೇನ್ ಏಮ್ ಆಗಿರುತ್ತೆ. ಇದರಲ್ಲಿ ಏನಾಗಿರುತ್ತೆ ಅಂದ್ರೆ ಶಾರ್ಟ್ ರನ್ ನಲ್ಲಿ ಇದು ನಾರ್ಮಲ್ ಪ್ರಾಫಿಟ್ ಅನ್ನ ಅರ್ನ್ ಮಾಡುತ್ತೆ, ಅಬ್ನಾರ್ಮಲ್ ಪ್ರಾಫಿಟ್ ಅಂಡ್ ಇನ್ ರೇರ್ ಆಲ್ಮೋಸ್ಟ್ ನಿಲ್ ಇನ್ ಕೇಸ್ ಆಫ್ ಲಾಸ್. ಆಯ್ತಾ. ನೆಕ್ಸ್ಟ್ ಇನ್ ಲಾಂಗ್ ರನ್ ಅಲ್ಲಿ ಇದು ನಾರ್ಮಲ್ ಪ್ರಾಫಿಟ್ ಅನ್ನ ಅರ್ನ್ ಮಾಡುತ್ತೆ, ಬಟ್ ಟ್ರೈಸ್ ಟು ಬಿ ಇನ್ ಅಬ್ನಾರ್ಮಲ್ ಪ್ರಾಫಿಟ್. ನೆಕ್ಸ್ಟ್ ಇಲ್ಲಿ ಪ್ರೈಸ್ ಡಿಸ್ಕ್ರಿಮಿನೇಷನ್ ಅನ್ನ ನೋಡೋದಾದ್ರೆ, ಪ್ರೈಸ್ ಡಿಸ್ಕ್ರಿಮಿನೇಷನ್ ಅಂದ್ರೆ ಏನಪ್ಪಾ ಅಂದ್ರೆ ಇಟ್ ಈಸ್ ಅ ಪ್ರಾಕ್ಟೀಸ್ ಆಫ್ ಚಾರ್ಜಿಂಗ್. ಏನನ್ನ ಚಾರ್ಜ್ ಮಾಡುವಂಥದ್ದು ಡಿಫ್ರೆಂಟ್ ಪ್ರೈಸಸ್ ಫಾರ್ ಡಿಫ್ರೆಂಟ್ ಕಸ್ಟಮರ್ಸ್ ಫಾರ್ ಸೇಮ್ ಗುಡ್ಸ್. ಆಯ್ತಾ. ಸೇಮ್ ಗುಡ್ಸಿಗೆ ಡಿಫ್ರೆಂಟ್ ಪ್ರೈಸಸ್ ನ ಡಿಫ್ರೆಂಟ್ ಕಸ್ಟಮರ್ಸ್ಗೆ ಚಾರ್ಜ್ ಮಾಡುವಂಥದ್ನ ಅಂದ್ರೆ ಅಟ್ ದ ಸೇಮ್ ಟೈಮ್ ಅಲ್ಲಿ ಚಾರ್ಜ್ ಮಾಡುವಂತದ್ನ ನಾವು ಪ್ರೈಸ್ ಡಿಸ್ಕ್ರಿಮಿನೇಷನ್ ಅಂತ ಕರಿತೀವಿ. ನೆಕ್ಸ್ಟ್ ಇದನ್ನ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಡಿಸ್ಕ್ರಿಮಿನೇಟಿಂಗ್ ಮಾನೋಪಲಿ ಅಂತ ಸಹ ಕರಿತೀವಿ. ಸೆಲೆಕ್ಟಿಂಗ್ ಪ್ರೈಸಿಂಗ್ ಬೈ ಮಾರ್ಕೆಟ್ ಸೆಗ್ಮೆಂಟೇಶನ್, ಚಾರ್ಜಿಂಗ್ ವಾಟ್ ದ ಟೆರಿಫಿಕ್ ವಿಲ್ ಬಿಯರ್. ನೆಕ್ಸ್ಟ್ monopolistic competition. Monopolistic producer are competing amongst themselves. It is called monopolistic competition. Monopolistic ಅಲ್ಲಿ ಏನಾಗಿರುತ್ತೆ ಅಂದ್ರೆ ಅವರೇ ಕಾಂಪಿಟೇಟರ್ಸ್ ಆಗಿರ್ತಾರೆ. monopolistic producers are competing amongst themselves. ಅವ್ರ ಮಧ್ಯೆನೆ ಕಾಂಪಿಟೇಷನ್ ಇರುತ್ತೆ. ನೆಕ್ಸ್ಟ್ ಇದನ್ನ ನಾವು ಏನಂತ ಕರಿತೀವಿ, ಕಟ್ ಥ್ರೋಟ್ ಕಾಂಪಿಟೇಷನ್ ಅಂತ ಕರಿತೀವಿ. ನೆಕ್ಸ್ಟ್ ಇದರಲ್ಲಿ ಏನಿರುತ್ತೆ ಅಂದ್ರೆ ಮೆನಿ ನಂಬರ್ ಆಫ್ ಸೆಲ್ಲರ್ಸ್ ಇರ್ತಾರೆ, ತುಂಬಾ ನಂಬರ್ ಸೆಲ್ಲರ್ಸ್ ಇರ್ತಾರೆ ಅಂಡ್ ಲಾರ್ಜ್ ನಂಬರ್ ಆಫ್ ಬೈಯರ್ಸ್ ಸಹ ಇರ್ತಾರೆ. ಇದು ಪ್ರಾಡಕ್ಟ್ ಡಿಫ್ರೆನ್ಸಿಯೇಷನ್ ಅನ್ನ ಒಳಗೊಂಡಿರುತ್ತೆ. ಪ್ರಾಡಕ್ಟ್ ಡಿಫ್ರೆನ್ಸಿಯೇಷನ್ ಅನ್ನೋದು ಇದರ ಮೇನ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಗಿರುತ್ತೆ. ನೆಕ್ಸ್ಟ್ ಹೈ ಸೆಲ್ಲಿಂಗ್ ಕಾಸ್ಟ್ ಅನ್ನ ಮತ್ತೆ ಅಡ್ವರ್ಟೈಸಿಂಗ್ ಕಾಸ್ಟ್ ಅನ್ನ ಇದು ಒಳಗೊಂಡಿರುತ್ತೆ. ನೆಕ್ಸ್ಟ್ ಓನ್ ಪ್ರೈಸ್ ಪಾಲಿಸಿಯನ್ನ ನಾವಿಲ್ಲಿ ನೋಡ್ಬೋದು. ನೆಕ್ಸ್ಟ್ ಇದರಲ್ಲಿ ಫ್ರೀ ಎಂಟ್ರಿ ಮತ್ತೆ ಎಕ್ಸಿಟ್ ಇರುತ್ತೆ, ಲೆಸ್ ಗವರ್ನಮೆಂಟ್ ರೆಗ್ಯುಲೇಷನ್ ಅನ್ನ ನಾವು ನೋಡ್ಬೋದು. ನೆಕ್ಸ್ಟ್ ಆಬ್ಸೆನ್ಸ್ ಆಫ್ ಇಂಟರ್ಡಿಪೆಂಡೆನ್ಸ್ ಇಲ್ಲಿ ಏನಾಗಿರುತ್ತೆ ಅಂತ ಆಬ್ಸೆಂಟ್ ಸಿಚುವೇಶನ್ ಅಲ್ಲಿ ಇರುತ್ತೆ. ಲಾರ್ಜ್ ನಂಬರ್ ಆಫ್ ಫಿರ್ಮ್ ಆರ್ ಡಿಫರೆಂಟ್ ಇನ್ ದೇರ್ ಸೈಜ್. ಈಚ್ ಫಿರ್ಮ್ ಹ್ಯಾಸ್ ಇಟ್ಸ್ ಓನ್ ಪ್ರೊಡಕ್ಷನ್ ಅಂಡ್ ಮಾರ್ಕೆಟಿಂಗ್ ಪಾಲಿಸಿ. ಇದು ಲಾರ್ಜ್ ನಂಬರ್ ಆಫ್ ಫಿರ್ಮ್ ಅನ್ನ ಒಳಗೊಂಡಿರುತ್ತೆ, ಅದು ಡಿಫ್ರೆಂಟ್ ಸೈಜ್ ಅನ್ನ ಒಳಗೊಂಡಿರುತ್ತೆ, ಮತ್ತೆ ಅದರದ್ದೇ ಆದ ಓನ್ ಪ್ರೊಡಕ್ಷನ್ ಅನ್ನ ಮತ್ತೆ ಮಾರ್ಕೆಟಿಂಗ್ ಪಾಲಿಸಿಯನ್ನ ಒಳಗೊಂಡಿರುತ್ತೆ. ಸೊ ಇದು ಇಂಡಿಪೆಂಡೆಂಟ್ ಆಗಿರುತ್ತೆ. ಫಿರ್ಮ್ ಈಸ್ ಇನ್ಫ್ಲೂಯೆನ್ಸ್ಡ್ ಬೈ ಅದರ್ ಫಿರ್ಮ್ಸ್, ಆಲ್ ಆರ್ ಇಂಡಿಪೆಂಡೆಂಟ್. ಇಂಟರ್ಡಿಪೆಂಡೆನ್ಸ್ ಇಲ್ಲಿ ನಾವು ನೋಡ್ಲಿಕ್ಕೆ ಸಿಗೋದಿಲ್ಲ. ನೆಕ್ಸ್ಟ್ ಇವರು ಯಾವ್ದ್ರ ಬೇಸಿಸ್ ಮೇಲೆ ಕಾಂಪೀಟ್ ಮಾಡ್ತಾರೆ ಅಂತ ನಾವು ನೋಡೋದಾದ್ರೆ ಬ್ರ್ಯಾಂಡ್, ಪ್ರಾಡಕ್ಟ್, ಕ್ವಾಲಿಟಿ ಮತ್ತೆ ಅಡ್ವರ್ಟೈಸ್ಮೆಂಟ್ ಮೇಲೆ ಕಾಂಪೀಟ್ ಅನ್ನ ಮಾಡ್ತಾರೆ. ನೆಕ್ಸ್ಟ್ ಇನ್ ಶಾರ್ಟ್ ರನ್ ಇದು ಏನನ್ನ ಅರ್ನ್ ಮಾಡುತ್ತೆ ಅಂದ್ರೆ ಅಬ್ನಾರ್ಮಲ್ ಪ್ರಾಫಿಟ್ ಅನ್ನ ಅರ್ನ್ ಮಾಡುತ್ತೆ. ನೆಕ್ಸ್ಟ್ ನಾರ್ಮಲ್ ಪ್ರಾಫಿಟ್ ಮತ್ತೆ ನಾರ್ಮಲ್ ಲಾಸ್ ಅನ್ನ ನಾವಿಲ್ಲಿ ನೋಡ್ಬೋದು. ಲಾಂಗ್ ರನ್ ಅಲ್ಲಿ
ಯಾವಾಗ್ಲೂ ನಾರ್ಮಲ್ ಪ್ರಾಫಿಟ್ ಅನ್ನ ಅರ್ನ್ ಮಾಡುತ್ತೆ. ನೆಕ್ಸ್ಟ್ ಮೊನೊಪ್ಸನಿ, ಇದರಲ್ಲಿ ಏನಾಗಿರುತ್ತೆ ಅಂದ್ರೆ ಮೆನಿ ನಂಬರ್ ಆಫ್ ಸೆಲ್ಲರ್ಸ್ ಇರ್ತಾರೆ ಬಟ್ ಓನ್ಲಿ ಒನ್ ಬೈಯರ್ ಇರ್ತಾನೆ. ಮೆನಿ ನಂಬರ್ ಆಫ್ ಸೆಲ್ಲರ್ಸ್ ಅನ್ನು ನಾವಿಲ್ಲಿ ನೋಡ್ಬೋದು. ಇದು ಮೊನೊಪಲಿಗೆ ಆಪೋಸಿಟ್ ಆಗಿರುತ್ತೆ. ನೆಕ್ಸ್ಟ್ ಬೈಲೇಟರಲ್ ಮೊನೊಪಲಿ, ಇದ್ರಲ್ಲಿ ಏನಾಗಿರುತ್ತೆ ಅಂದ್ರೆ ಒನ್ ಸೆಲ್ಲರ್ ಇರ್ತಾನೆ, ಒನ್ ಬೈಯರ್ ಇರ್ತಾನೆ. ದೆನ್ ಇಟ್ ಈಸ್ ಕಾಲ್ಡ್ ಬೈಲೇಟರಲ್ ಮೊನೊಪಲಿ. ಬೈ ಅಂದ್ರೆ ಟೂ, ನೆನ್ಪಿಟ್ಕೊಳ್ಳಿ. ಬೈಲೇಟರಲ್ ಮೊನೊಪಲಿಯಲ್ಲಿ ಏನಾಗಿರುತ್ತೆ ಅಂದ್ರೆ ಒಬ್ಬ ಸೆಲ್ಲರ್ ಇರ್ತಾರೆ, ಇನ್ನೊಬ್ಬ ಬೈಯರ್ ಇರ್ತಾನೆ. ಅದನ್ನ ಏನಂತ ಕರಿತೀವಿ? ಬೈಲೇಟರಲ್ ಮೊನೊಪಲಿ ಅಂತ ಕರಿತೀವಿ. ನೆಕ್ಸ್ಟ್ ಒಲಿಗೋಪಲಿ ಬಗ್ಗೆ ನಾವು ನೋಡೋದಾದ್ರೆ, ಇಟ್ ಈಸ್ ಡಿರೈವ್ಡ್ ಫ್ರಮ್ ದ ಟು ಗ್ರೀಕ್ ವರ್ಡ್ ಇಂದ ಡಿರೈವ್ ಆಗಿದೆ. ಯಾವ ವರ್ಡ್ ಅಂದ್ರೆ ಒಲಿಗಿ ಅನ್ನೋ ವರ್ಡ್ ಇಂದ ಡಿರೈವ್ ಆಗಿದೆ. ಒಲಿಗಿ ಮೀನ್ಸ್ ಏನಪ್ಪಾ ಅಂದ್ರೆ ಫ್ಯೂ ಅಂದ್ರೆ ಕೆಲವು, ಅಂಡ್ ಪೊಲೈನ್ ಟು ಸೆಲ್ ಆಗಿರುತ್ತೆ. ನೆಕ್ಸ್ಟ್ ಒಲಿಗೋಪಲಿ ಇದರಲ್ಲಿ ಮೀನಿಂಗ್ ಅಲ್ಲಿ ಇರೋ ಹಾಗೆ ಫ್ಯೂ ಮೆಂಬರ್ಸ್ ಅನ್ನ ಮಾತ್ರ ಇದು ಒಳಗೊಂಡಿರುತ್ತೆ. ಇದು ಗ್ರೀಕ್ ವರ್ಡ್ ಇಂದ ಡಿರೈವ್ ಆಗಿರುತ್ತೆ. ಇದರಲ್ಲಿ ಏನಾಗಿರುತ್ತೆ ಅಂದ್ರೆ ಲಾರ್ಜ್ ನಂಬರ್ ಆಫ್ ಬೈಯರ್ಸ್ ಮತ್ತೆ ಫ್ಯೂ ನಂಬರ್ ಆಫ್ ಸೆಲ್ಲರ್ಸ್ ಅನ್ನ ನಾವು ನೋಡ್ತೀವಿ. ಲಾರ್ಜ್ ನಂಬರ್ ಆಫ್ ಬೈಯರ್ಸ್ ಇರ್ತಾರೆ ಇದರಲ್ಲಿ. ಯಾವುದ್ರಲ್ಲಿ? ಒಲಿಗೋಪಲಿಯಲ್ಲಿ. ಒಲಿಗೋಪಲಿ ಅಂದ್ರೆ ನೆನ್ಪಿಟ್ಕೊಳ್ಳಿ ಫ್ಯೂ ಅಂತ ಬರುತ್ತೆ. ಫ್ಯೂ ನಂಬರ್ ಆಫ್ ಸೆಲ್ಲರ್ಸ್, ಕೆಲವು ನಂಬರ್ ಆಫ್ ಸೆಲ್ಲರ್ಸ್ ಅನ್ನ ನಾವು ನೋಡ್ಬೋದು. ಇದರಲ್ಲಿ ಹೋಮೋಜಿನಿಯಸ್ ಆರ್ ಡಿಫ್ರೆನ್ಶಿಯೇಟೆಡ್ ಪ್ರಾಡಕ್ಟ್. ಹೋಮೋಜಿನಿಯಸ್ ಅಂದ್ರೆ ಒಂದೇ ರೀತಿ ಪ್ರಾಡಕ್ಟ್ ಅಥವಾ ಡಿಫ್ರೆನ್ಶಿಯೇಟೆಡ್ ಪ್ರಾಡಕ್ಟ್ ಇರುತ್ತೆ. ನೆಕ್ಸ್ಟ್ ಇದಕ್ಕೆ ರಿಸ್ಟ್ರಿಕ್ಷನ್ ಎಂಟ್ರಿಗೆ, ಈ ಮಾರ್ಕೆಟ್ ಎಂಟ್ರಿಗೆ ರಿಸ್ಟ್ರಿಕ್ಷನ್ಸ್ ಇರುತ್ತೆ. ನೆಕ್ಸ್ಟ್ ಇದು ಲಾರ್ಜ್ ಸೈಜ್ ಆಫ್ ಮಾರ್ಕೆಟ್ ಟು ಈಚ್ ಫರ್ಮ್, ಲಾರ್ಜ್ ಸೈಜ್ ಅನ್ನ ಒಳಗೊಂಡಿರುತ್ತೆ. ನೆಕ್ಸ್ಟ್ ಹೈ ಪ್ರೈಸ್ ಅನ್ನ ನಾವಿಲ್ಲಿ ನೋಡ್ಬೋದು. ನೆಕ್ಸ್ಟ್ ಲೋ ಎಲಾಸ್ಟಿಸಿಟಿ ಡಿಮ್ಯಾಂಡ್ ಅನ್ನ ನಾವಿಲ್ಲಿ ನೋಡ್ಬೋದು. ನೆಕ್ಸ್ಟ್ ಫಿರ್ಮ್ ಆರ್ ಮ್ಯೂಚುಯಲಿ ಡಿಪೆಂಡೆಂಟ್, ಒಂದ್ರ ಮೇಲೆ ಒಂದು ಫಿರ್ಮ್ಗಳು ಡಿಪೆಂಡೆಂಟ್ ಆಗಿರುತ್ತೆ. ನೆಕ್ಸ್ಟ್ ಮ್ಯೂಚುವಲ್ ಇಂಟರ್ ಡಿಪೆಂಡೆನ್ಸ್ ಅನ್ನ ನಾವಿಲ್ಲಿ ನೋಡ್ಬೋದು. ನೆಕ್ಸ್ಟ್ ಇದು ಏನನ್ನ ಅರ್ನ್ ಮಾಡುತ್ತೆ? ಲಾಂಗ್ ರನ್ ನಲ್ಲಿ ಇದು ಅಬ್ನಾರ್ಮಲ್ ಪ್ರಾಫಿಟ್ ಅನ್ನ ಅರ್ನ್ ಮಾಡುತ್ತೆ. ಆದ್ರೆ ಈ ಮಾರ್ಕೆಟ್ ಎಂಟ್ರಿಗೆ ಹೈ ಬ್ಯಾರಿಯರ್ ನ ನಾವಿಲ್ಲಿ ನೋಡ್ಬೋದು. ಇದರಲ್ಲಿ ಪ್ರಾಡಕ್ಟ್ ಕ್ಲೋಸ್ಡ್ ಸಬ್ಸ್ಟಿಟ್ಯೂಟ್ ಅನ್ನ ಒಳಗೊಂಡಿರುತ್ತೆ, ಅಂದ್ರೆ ಆಲ್ಟರ್ನೇಟಿವ್ ಪ್ರಾಡಕ್ಟ್ ಗಳನ್ನ ನಾವಿಲ್ಲಿ ನೋಡಬಹುದು. ಪ್ರೈಸ್ ರಿಜಿಡಿಟಿ ಇದರ ಮೇನ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಗಿರುತ್ತೆ. ಒಲಿಗೋಪಲಿ ಮೇನ್ ಕ್ಯಾರೆಕ್ಟರಿಸ್ಟಿಕ್ಸ್ ಏನು? ಪ್ರೈಸ್ ರಿಜಿಡಿಟಿ ಆಗಿರುತ್ತೆ. ಇದ್ರಲ್ಲಿ ಏನಾಗುತ್ತೆ ಅಂದ್ರೆ ಯಾವ್ದಾದ್ರು ಒಂದ್ ಫಿರ್ಮ್ ಪ್ರೈಸ್ ಅನ್ನ ರೆಡ್ಯೂಸ್ ಮಾಡಿದ್ರೆ ಯಾವ್ದಾದ್ರು ಒಂದ್ ಪರ್ಟಿಕ್ಯುಲರ್ ಪ್ರಾಡಕ್ಟ್ ಗೆ ಇನ್ನೊಂದು ಸಹ ಅದೇ ಪರ್ಟಿಕ್ಯುಲರ್ ಪ್ರಾಡಕ್ಟ್ ಗೆ ಪ್ರೈಸ್ ಅನ್ನ ರೆಡ್ಯೂಸ್ ಮಾಡೋದನ್ನ ನಾವಿಲ್ಲಿ ನೋಡ್ಬೋದು. ಸೊ ಇದರಿಂದ ಯಾವುದೇ ಅಡ್ವಾಂಟೇಜಸ್ ಇರೋದಿಲ್ಲ. ಸೊ ಪ್ರೈಸ್ ರಿಜಿಡಿಟಿ ಇದರ ಮೇನ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಗಿರುತ್ತೆ. ನೆಕ್ಸ್ಟ್ ಇದು ಕೀನ್ ಕಾಂಪಿಟೇಷನ್ ಅನ್ನ ಒಳಗೊಂಡಿರುತ್ತೆ. ನೆಕ್ಸ್ಟ್ ಎಕ್ಸಿಸ್ಟೆನ್ಸ್ ಆಫ್ ನಾನ್ ಪ್ರಾಫಿಟ್ ಮೋಟಿವ್. ಇದ್ರ ಎಕ್ಸಿಸ್ಟೆನ್ಸ್ ಉದ್ದೇಶ ಏನಂದ್ರೆ ನಾನ್ ಪ್ರಾಫಿಟ್ ಮೋಟಿವ್ ಅನ್ನ ಒಳಗೊಂಡಿರುತ್ತೆ. ನೆಕ್ಸ್ಟ್ ಇದು ಏನ್ ಮೋಟಿವ್ ಅನ್ನ ಒಳಗೊಂಡಿರುತ್ತೆ ಅಂದ್ರೆ ಸೇಲ್ಸ್ ಅನ್ನ ಜಾಸ್ತಿ ಮಾಡುವಂತ ಮೋಟಿವೇಶನ್ ಅನ್ನ ಒಳಗೊಂಡಿರುತ್ತೆ. ನೆಕ್ಸ್ಟ್ ಸೆಕ್ಯೂರಿಟಿಯನ್ನ ಮ್ಯಾಕ್ಸಿಮೈಸ್ ಮಾಡೋದು ಇದ್ರ ಮೇನ್ ಉದ್ದೇಶ ಆಗಿರುತ್ತೆ. ನೆಕ್ಸ್ಟ್ ರಿಸ್ಕ್ ಅನ್ನ ಕಡಿಮೆ ಮಾಡುವಂತದ್ದು ಇದ್ರ ಮೇನ್ ಉದ್ದೇಶ ಆಗಿರುತ್ತೆ. ನೆಕ್ಸ್ಟ್ ದೇ ಆರ್ ಪ್ರೈಸ್ ಸೆಟ್ಟರ್ಸ್ ಅಂಡ್ ಮೇಕರ್ಸ್. ಪ್ರೈಸ್ ಅನ್ನ ಅವರೇ ಸೆಟ್ ಮಾಡ್ತಾರೆ, ನೆಕ್ಸ್ಟ್ ಮೇಕ್ ಮಾಡ್ತಾರೆ. ನೆಕ್ಸ್ಟ್ ಕಿಂಕ್ ಡಿಮ್ಯಾಂಡ್ ಕರ್ವ್ ಅನ್ನ ಯಾರು ಕೊಟ್ಟಿರ್ತಾರೆ ಅಂದ್ರೆ ಪಾಲ್ ಸ್ವೀಜಿ ಅವರು ಕೊಡ್ತಾರೆ. ಯಾವ ಇಯರ್ ಅಲ್ಲಿ ಅಂದ್ರೆ 1939 ಅಲ್ಲಿ ಕಿಂಕ್ ಡಿಮ್ಯಾಂಡ್ ಈಸ್ ಗಿವನ್ ಬೈ ಸ್ವೀಜಿ. ನೆಕ್ಸ್ಟ್ when total revenue is maximum and constant marginal revenue is equal to 0 ಆಗಿರುತ್ತೆ. ಟೋಟಲ್ ರೆವೆನ್ಯೂ ಮ್ಯಾಕ್ಸಿಮಮ್ ಆದಾಗ ಕಾನ್ಸ್ಟೆಂಟ್ ಮಾರ್ಜಿನಲ್ ರೆವೆನ್ಯೂ ಏನಾಗಿರುತ್ತೆ ಅಂದ್ರೆ 0 ಆಗಿರುತ್ತೆ. ನೆಕ್ಸ್ಟ್ ಫಿಕ್ಸ್ಡ್ ಕಾಸ್ಟ್ ಬಗ್ಗೆ ನಾವು ನೋಡೋದಾದ್ರೆ ಇಟ್ ಈಸ್ ಆಲ್ಸೋ ಕಾಲ್ಡ್ ಅಸ್ ಸಪ್ಲಿಮೆಂಟರಿ ಕಾಸ್ಟ್. ಫಿಕ್ಸ್ಡ್ ಕಾಸ್ಟ್ ಅನ್ನು ನಾವೇನಂತ ಕರಿತೀವಿ? ಸಪ್ಲಿಮೆಂಟರಿ ಕಾಸ್ಟ್ ಅಂತ ಕರಿತೀವಿ. ದೀಸ್ ಆರ್ ಕಾಸ್ಟ್ ದಟ್ ಡು ನಾಟ್ ಚೇಂಜಸ್ ವಿತ್ ಎ ಚೇಂಜ್ ಇನ್ ಔಟ್ಪುಟ್ ಅಲ್ಲಿ ಆಗುವಂತ ಚೇಂಜಸ್ ಇಂದ ಇದ್ರ ಕಾಸ್ಟ್ ಚೇಂಜ್ ಆಗೋದಿಲ್ಲ. ಇದನ್ನ ಏನಂತ ಕರಿತೀವಿ? ಓವರ್ ಹೆಡ್ ಕಾಸ್ಟ್ ಅಥವಾ ಅನ್ಅವಾಯ್ಡಬಲ್ ಕಾಸ್ಟ್ ಅಂತ ಕರಿತೀವಿ. ಫಿಕ್ಸ್ಡ್ ಕಾಸ್ಟ್ ಅನ್ನ ಏನಂತ ಕರಿತೀವಿ? ಅನ್ಅವಾಯ್ಡಬಲ್ ಕಾಸ್ಟ್ ಅಂತ ಕರಿತೀವಿ, ಅಥವಾ ಓವರ್ ಹೆಡ್ ಕಾಸ್ಟ್ ಅನ್ನ ಅಂತ ಸಹ ಕರಿತೀವಿ. ನೆಕ್ಸ್ಟ್ ವೇರಿಯಬಲ್ ಕಾಸ್ಟ್. ದೀಸ್ ಆರ್ ದ ಕಾಸ್ಟ್ ವಿಚ್ vary with the quantity of output produced. It is also called as
ಪ್ರೈಮ್ ಕಾಸ್ಟ್. ಇದರಲ್ಲಿ ಏನಾಗಿರುತ್ತೆ ಅಂದ್ರೆ ಕಾಸ್ಟ್ ವೇರಿ ಆಗಿರುತ್ತೆ. ಕ್ವಾಂಟಿಟಿ ಆಫ್ ಔಟ್ಪುಟ್ ಪ್ರೊಡ್ಯೂಸ್ಡ್ ಮೇಲೆ ನಾವಿಲ್ಲಿ ಕಾಸ್ಟ್ ವೇರಿ ಆಗೋದನ್ನ ನಾವು ನೋಡ್ಬೋದು. ಇದನ್ನ ಏನಂತ ಕರಿತೀವಿ? ಪ್ರೈಮ್ ಕಾಸ್ಟ್ ಅಂತ ಕರಿತೀವಿ. ಫಿಕ್ಸ್ಡ್ ಕಾಸ್ಟ್ ಕೆನ್ ನಾಟ್ ಬಿ ಝೀರೋ ವೆನ್ ಪ್ರೊಡಕ್ಷನ್ ಈಸ್ ಸ್ಟಾಪ್ಡ್. ಫಿಕ್ಸ್ಡ್ ಕಾಸ್ಟ್ ಯಾವತ್ತೂ ಸಹ ಝೀರೋ ಆಗಕ್ಕೆ ಸಾಧ್ಯ ಇರೋದಿಲ್ಲ. ಇನ್ ಕೇಸ್ ಪ್ರೊಡಕ್ಷನ್ ಸ್ಟಾಪ್ ಆದ್ರೂ ಕೂಡ ಫಿಕ್ಸ್ಡ್ ಕಾಸ್ಟ್ ಯಾವತ್ತೂ ಝೀರೋ ಆಗೋದಿಲ್ಲ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಅಬಾಂಡ್ಮೆಂಟ್ ಕಾಸ್ಟ್. ಅಬಾಂಡ್ಮೆಂಟ್ ಕಾಸ್ಟ್ ಅಂದ್ರೆ ಇಟ್ ಈಸ್ ದ ಕಾಸ್ಟ್ ಆಫ್ ರಿಟೈರಿಂಗ್ ಅ ಫಿಕ್ಸ್ಡ್ ಅಸೆಟ್ ಫ್ರಮ್ ಯೂಸ್. ಫಿಕ್ಸ್ಡ್ ಅಸೆಟ್ ಇಂದ ಪಡ್ಕೊಳ್ಳುವಂತಹ ಕಾಸ್ಟ್ ಆಗಿರುತ್ತೆ. ನೆಕ್ಸ್ಟ್ ಅಕೌಂಟಿಂಗ್ ಕಾಸ್ಟ್. ಅಕೌಂಟಿಂಗ್ ಕಾಸ್ಟ್ ಏನಾಗಿರುತ್ತೆ ಅಂದ್ರೆ ಎಕ್ಸ್ಪ್ಲಿಸಿಟ್ ಕಾಸ್ಟ್ ಆಗಿರುತ್ತೆ ಅಥವಾ ಡೈರೆಕ್ಟ್ ಕಾಸ್ಟ್ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್ ಎಕನಾಮಿಕ್ ಕಾಸ್ಟ್ ಆರ್ ಬೋತ್ ಎಕ್ಸ್ಪ್ಲಿಸಿಟ್ ಮತ್ತೆ ಇಂಪ್ಲಿಸಿಟ್ ಕಾಸ್ಟ್ ಆಗಿರುತ್ತೆ. ನೆಕ್ಸ್ಟ್ ಆಪರ್ಚುನಿಟಿ ಕಾಸ್ಟ್. ಆಪರ್ಚುನಿಟಿ ಕಾಸ್ಟ್ ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂದ್ರೆ ಬೋತ್ ಎಕ್ಸ್ಪ್ಲಿಸಿಟ್ ಮತ್ತೆ ಇಂಪ್ಲಿಸಿಟ್ ಕಾಸ್ಟ್ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ. ಲಾಂಗ್ ರನ್ ಅಲ್ಲಿ ದೇರ್ ಆರ್ ಓನ್ಲಿ ವೇರಿಯಬಲ್ ಕಾಸ್ಟ್ ಇರುತ್ತೆ. ನೆಕ್ಸ್ಟ್ ಶಾರ್ಟ್ ರನ್ ಅಲ್ಲಿ ಬೋತ್ ಫಿಕ್ಸ್ಡ್ ಕಾಸ್ಟ್ ಆಸ್ ವೆಲ್ ಆಸ್ ವೇರಿಯಬಲ್ ಕಾಸ್ಟ್ ಅನ್ನ ಇದು ಒಳಗೊಂಡಿರುತ್ತೆ. ನೆಕ್ಸ್ಟ್ ಟೋಟಲ್ ಫಿಕ್ಸ್ಡ್ ಕಾಸ್ಟ್. ದೀಸ್ ಕಾಸ್ಟ್ ಡು ನಾಟ್ ವೇರಿ ವಿತ್ ಔಟ್ಪುಟ್. ಫಿಕ್ಸ್ಡ್ ಕಾಸ್ಟ್ ಏನು ಔಟ್ಪುಟ್ ಜೊತೆ ವೇರಿ ಆಗೋದಿಲ್ಲ. ಇದನ್ನ ನಾವೇನಂತ ಕರಿತೀವಿ? ಓವರ್ ಹೆಡ್ ಅಥವಾ ಅನ್ಅವಾಯ್ಡಬಲ್ ಕಾಸ್ಟ್ ಅಂತ ಕರಿತೀವಿ. ನೆಕ್ಸ್ಟ್ ಇದು ಸ್ಟ್ರೈಟ್ ಲೈನ್ ಅನ್ನ ಒಳಗೊಂಡಿರುತ್ತೆ, ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್. ಎಕ್ಸ್ ಆಕ್ಸಿಸ್ಗೆ ಪ್ಯಾರಲಲ್ ಆಗಿರುತ್ತೆ. ನೆಕ್ಸ್ಟ್ ಟೋಟಲ್ ವೇರಿಯಬಲ್ ಕಾಸ್ಟ್. ಕಾಸ್ಟ್ ವೇರೀಸ್ ವಿತ್ ದ ಕ್ವಾಂಟಿಟಿ ಆಫ್ ಔಟ್ಪುಟ್ ಪ್ರೊಡ್ಯೂಸ್ಡ್. ಕಾಸ್ಟ್ ಇದರಲ್ಲಿ ವೇರಿ ಆಗುತ್ತೆ ಔಟ್ಪುಟ್ ಪ್ರೊಡ್ಯೂಸ್ ಆಗಿರುವ ಕ್ವಾಂಟಿಟಿ ಬೇಸಿಸ್ ಮೇಲೆ. ನೆಕ್ಸ್ಟ್ ಇದು ಯಾವ ಶೇಪ್ ಅಲ್ಲಿ ಇರುತ್ತೆ? TVC, ಟೋಟಲ್ ವೇರಿಯಬಲ್ ಕಾಸ್ಟ್ ಯಾವ ಶೇಪ್ ಅನ್ನು ಒಳಗೊಂಡಿರುತ್ತೆ ಅಂದ್ರೆ ಎಸ್ ಶೇಪ್ ಅಲ್ಲಿ ಇರುತ್ತೆ. ಇದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್, ಕೆಲವೊಂದು ಕ್ವಶನ್ ಪೇಪರ್ ಅಲ್ಲಿ ರಿಪೀಟ್ ಆಗಿರುತ್ತೆ, ನೆನ್ಪಿಟ್ಕೊಳ್ಳಿ. ಟೋಟಲ್ ವೇರಿಯಬಲ್ ಕಾಸ್ಟ್ ಎಸ್ ಶೇಪ್ ಅಲ್ಲಿ ನಾವು ನೋಡ್ತೀವಿ. ನೆಕ್ಸ್ಟ್ ಆವರೇಜ್ ಫಿಕ್ಸ್ಡ್ ಕಾಸ್ಟ್ ಕ್ಯಾನ್ ನೆವರ್ ಬಿ ಯು ಶೇಪ್ಡ್. AFC ಅಂತ ನೆನ್ಪಿಟ್ಕೊಳ್ಳಿ. ಆವರೇಜ್ ಫಿಕ್ಸ್ಡ್ ಕಾಸ್ಟ್ ಯಾವತ್ತಿಗೂ ಯು ಶೇಪ್ ಅಲ್ಲಿ ಇರೋದಿಲ್ಲ. ಇವೆರಡು ಮೋಸ್ಟ್ ಇಂಪಾರ್ಟೆಂಟ್. TVC ಎಸ್ ಶೇಪ್ ಅಲ್ಲಿ ಇರುತ್ತೆ. ನೆಕ್ಸ್ಟ್ AFC ಯು ಶೇಪ್ ಅಲ್ಲಿ ಇರೋದಿಲ್ಲ. ನೆಕ್ಸ್ಟ್ AFC ಆವರೇಜ್ ಫಿಕ್ಸ್ಡ್ ಕಾಸ್ಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಏನಂತ ಕರಿತೀವಿ? ರೆಕ್ಟಾಂಗ್ಯುಲರ್ ಹೈಪರ್ಬೋಲ್ ಅಂತ ಕರಿತೀವಿ. ನೆಕ್ಸ್ಟ್ ರಿಲೇಶನ್ಶಿಪ್ ಬಿಟ್ವೀನ್ ಆವರೇಜ್ ಕಾಸ್ಟ್ ಮತ್ತೆ ಮಾರ್ಜಿನಲ್ ಕಾಸ್ಟ್ ಅನ್ನ ನಾವು ನೋಡೋದಾದ್ರೆ ಆವರೇಜ್ ಕಾಸ್ಟ್ ಅಂಡ್ ಮಾರ್ಜಿನಲ್ ಕಾಸ್ಟ್ ಕ್ಯಾನ್ ಬಿ ಕ್ಯಾಲ್ಕುಲೇಟೆಡ್ ಫ್ರಮ್ ಟೋಟಲ್ ಕಾಸ್ಟ್ ಇಂದ. ಟು ವೆನ್ ಯಾವಾಗ ಆವರೇಜ್ ಕಾಸ್ಟ್ ಫಾಲ್ ಆಗುತ್ತೆ ಆಗ ಏನಾಗುತ್ತೆ? ಮಾರ್ಜಿನಲ್ ಕಾಸ್ಟ್ ಈಸ್ ಲೋವರ್ ದೆನ್ ಆವರೇಜ್ ಕಾಸ್ಟ್ ಆಗುತ್ತೆ. ನೆಕ್ಸ್ಟ್ ವೆನ್ ಆವರೇಜ್ ಕಾಸ್ಟ್ ರೈಸಸ್, ಯಾವಾಗ ಆವರೇಜ್ ಕಾಸ್ಟ್ ರೈಸ್ ಆಗುತ್ತೆ ಮಾರ್ಜಿನಲ್ ಕಾಸ್ಟ್ ಈಸ್ ಲಾರ್ಜರ್ ದೆನ್ ಆವರೇಜ್ ಕಾಸ್ಟ್ ಆಗುತ್ತೆ. ನೆಕ್ಸ್ಟ್ ಮಾರ್ಜಿನಲ್ ಕಾಸ್ಟ್ ಕಟ್ಸ್ ಆವರೇಜ್ ಕಾಸ್ಟ್ ಫ್ರಮ್ ಇಟ್ಸ್ ಲೋವರ್ ಪಾಯಿಂಟ್. ಮಾರ್ಜಿನಲ್ ಕಾಸ್ಟ್ ಅನ್ನೋದು ಆವರೇಜ್ ಕಾಸ್ಟ್ ಅನ್ನ ಅದರ ಲೋವರ್ ಪಾಯಿಂಟ್ ಅಲ್ಲಿ ಕಟ್ ಮಾಡುತ್ತೆ. ನೆಕ್ಸ್ಟ್ ನಾವಿಲ್ಲಿ ನೋಡೋದಾದ್ರೆ ವೆನ್ ಟೋಟಲ್ ಕಾಸ್ಟ್ ಇನ್ಕ್ರೀಸಸ್ ಅಟ್ ಡಿಕ್ರೀಸಿಂಗ್ ರೇಟ್ ದೆನ್ ಮಾರ್ಜಿನಲ್ ಕಾಸ್ಟ್ ಏನಾಗುತ್ತೆ? ಡಿಕ್ರೀಸ್ ಆಗುತ್ತೆ. ನೆಕ್ಸ್ಟ್ ಮಾರ್ಜಿನಲ್ ಕಾಸ್ಟ್ ಕಟ್ ಬೋತ್ ಆವರೇಜ್ ಕಾಸ್ಟ್ ಮತ್ತೆ ಆವರೇಜ್ ವೇರಿಯಬಲ್ ಕಾಸ್ಟ್ ಅಟ್ ಇಟ್ಸ್ ಲೋವರ್ ಪಾಯಿಂಟ್ ಅಲ್ಲಿ ಕಟ್ ಮಾಡುತ್ತೆ. ನೆಕ್ಸ್ಟ್ ನಾಮಿನಲ್ ಇನ್ಕಮ್. ಇಟ್ ಈಸ್ ಅನ್ ಇನ್ಕಮ್ ವಿಚ್ ವಿ ರಿಸೀವ್ ಇನ್ ಅವರ್ ಹ್ಯಾಂಡ್. ನಾಮಿನಲ್ ಇನ್ಕಮ್ ಅನ್ನ ನಾವು ಹೇಗೆ ರಿಸೀವ್ ಮಾಡ್ತೀವಿ ಅಂದ್ರೆ ಇನ್ ಅವರ್ ಹ್ಯಾಂಡ್ ಅಲ್ಲಿ ರಿಸೀವ್ ಮಾಡ್ತೀವಿ. ನೆಕ್ಸ್ಟ್ ರಿಯಲ್ ಇನ್ಕಮ್. ಇಟ್ ಟೆಲ್ಸ್ ದ ಪರ್ಚೇಸಿಂಗ್ ಪವರ್ ಆಫ್ ಕಸ್ಟಮರ್ಸ್. ರಿಯಲ್ ಇನ್ಕಮ್ ಏನನ್ನ ಹೇಳುತ್ತೆ ಅಂದ್ರೆ ಕಸ್ಟಮರ್ಸ್ ಪರ್ಚೇಸಿಂಗ್ ಪವರ್ ಬಗ್ಗೆ ಹೇಳುತ್ತೆ. ನೆಕ್ಸ್ಟ್ ನಾರ್ಮಲ್ ಗೂಡ್ಸ್. ನಾರ್ಮಲ್ ಗೂಡ್ಸ್ ಆರ್ ದೋಸ್ ಹೂಸ್ ಸಬ್ಸ್ಟಿಟ್ಯೂಷನ್ ಎಫೆಕ್ಟ್ ಈಸ್ ನೆಗೆಟಿವ್ ಬಟ್ ಇನ್ಕಮ್ ಎಫೆಕ್ಟ್ ಈಸ್ ಪಾಸಿಟಿವ್. ನಾರ್ಮಲ್ ಗೂಡ್ಸ್ ಅಲ್ಲಿ ಏನಾಗಿರುತ್ತೆ? ಸಬ್ಸ್ಟಿಟ್ಯೂಷನ್ ಎಫೆಕ್ಟ್ ನೆಗೆಟಿವ್ ಆಗಿರುತ್ತೆ ಬಟ್ ಇನ್ಕಮ್ ಎಫೆಕ್ಟ್ ಏನಾಗಿರುತ್ತೆ ಅಂದ್ರೆ ಪಾಸಿಟಿವ್ ಆಗಿರುತ್ತೆ. ನೆಕ್ಸ್ಟ್ ಪಾಸಿಟಿವ್ ಇನ್ಕಮ್ ಎಫೆಕ್ಟ್ ಮೂವ್ಸ್ ಏನಾಗಿರುತ್ತೆ? ಸೇಮ್ ಡೈರೆಕ್ಷನ್ ಅಲ್ಲಿ ಮೂವ್ ಆಗುತ್ತೆ, ನೆಗೆಟಿವ್ ಸಬ್ಸ್ಟಿಟ್ಯೂಷನ್ ರೀತಿನೇ. ನೆಕ್ಸ್ಟ್ ಬೋತ್ ಸಬ್ಸ್ಟಿಟ್ಯೂಷನ್ ಅಂಡ್ ಇನ್ಕಮ್ ಎಫೆಕ್ಟ್ ಲೀಡ್ ಟು ಇನ್ವರ್ಸ್ ರಿಲೇಶನ್ಶಿಪ್ ಬಿಟ್ವೀನ್ ಪ್ರೈಸ್ ಮತ್ತೆ ಕ್ವಾಂಟಿಟಿ ಡಿಮ್ಯಾಂಡ್ ಆಗಿರುತ್ತೆ. ನೆಕ್ಸ್ಟ್ ಡಿಮ್ಯಾಂಡ್ ಕರ್ವ್ ಫಾರ್ ನಾರ್ಮಲ್ ಗೂಡ್ಸ್ ಯಾವ ಸ್ಲೋಪ್ ಅಲ್ಲಿ ಚಲಿಸುತ್ತೆ ಅಂದ್ರೆ ಡೌನ್ವರ್ಡ್ ಸ್ಲೋಪ್ ಅಲ್ಲಿ ಚಲಿಸೋದನ್ನ ನಾವು ನೋಡಬಹುದು. ಇನ್ಫೀರಿಯರ್ ಗೂಡ್ಸ್ ಇದ್ರಲ್ಲಿ ಏನಾಗಿರುತ್ತೆ ಅಂದ್ರೆ ಇನ್ಕಮ್ ಎಫೆಕ್ಟ್ ನೆಗೆಟಿವ್ ಆಗಿರುತ್ತೆ. ಇನ್ ಕೇಸ್ ಆಫ್ ಇನ್ಫೀರಿಯರ್ ಗೂಡ್ಸ್ ಕ್ವಾಂಟಿಟಿ ಡಿಮ್ಯಾಂಡೆಡ್ ವೇರೀಸ್ ಇನ್ವರ್ಸ್ಲಿ ವಿತ್ ಪ್ರೈಸ್ ವೆನ್ ಇನ್ಕಮ್ ಎಫೆಕ್ಟ್ ಈಸ್ ನೆಗೆಟಿವ್ ಬಟ್ ಇಟ್ ವೀಕರ್ ದೆನ್ ದ ಸಬ್ಸ್ಟಿಟ್ಯೂಷನ್ ಎಫೆಕ್ಟ್ ಆಗಿರುತ್ತೆ. ನೆಕ್ಸ್ಟ್ ಜಿಫನ್ ಗೂಡ್ಸ್ ಗಿವನ್ ಬೈ ರಾಬರ್ಟ್ ಜಿಫನ್. ದಿಸ್ ಇಸ್
ಒನ್ ಆಫ್ ದ ಎಕ್ಸೆಪ್ಷನ್ ಆಫ್ ಲಾ ಆಫ್ ಡಿಮ್ಯಾಂಡ್ ಆರ್ ಲಾ ಆಫ್ ಡಿಮ್ಯಾಂಡ್ ಈಸ್ ವೈಲೇಟೆಡ್ ಇನ್ ದಿಸ್. ಎಕ್ಸೆಪ್ಷನ್ ಆಫ್ ಡಿಮ್ಯಾಂಡ್ ಅಂತ ಕೊಟ್ರೆ ನೀವು ಜಿಫನ್ ಗೂಡ್ಸ್ ನ ಕನ್ಸಿಡರ್ ಮಾಡ್ಬೇಕಾಗತ್ತೆ. ಇದ್ರಲ್ಲಿ ಏನಾಗುತ್ತೆ, ಲಾ ಆಫ್ ಡಿಮ್ಯಾಂಡ್ ರೂಲ್ಸ್ ವೈಲೇಟ್ ಆಗಿರುತ್ತೆ. ನೆಕ್ಸ್ಟ್ ಪಾಸಿಟಿವ್ ಕ್ರಾಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್. ಸಬ್ಸ್ಟಿಟ್ಯೂಟ್ ಗೂಡ್ಸ್ ಅಲ್ಲಿ ನೀವು ಪಾಸಿಟಿವ್ ಕ್ರಾಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಅನ್ನ ನೋಡಬಹುದು. ನೆಕ್ಸ್ಟ್ ಕಾಂಪ್ಲಿಮೆಂಟರಿ ಗೂಡ್ಸ್ ಅಲ್ಲಿ ನೆಗೆಟಿವ್ ಕ್ರಾಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಅನ್ನ ನಾವು ನೋಡಬಹುದು. ಝೀರೋ ಕ್ರಾಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಯಾವ್ದ್ರಲ್ಲಿ ಬರುತ್ತೆ ಅಂದ್ರೆ ವೆನ್ ಗೂಡ್ಸ್ ಆರ್ ನಾಟ್ ರಿಲೇಟೆಡ್ ಟು ಈಚ್ ಅದರ್. ಒಂದಕ್ಕೊಂದು ಗೂಡ್ಸ್ ರಿಲೇಟೆಡ್ ಆಗಿಲ್ಲ ಅಂದ್ರೆ ನೀವು ಝೀರೋ ಕ್ರಾಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಅನ್ನ ನೋಡಬಹುದು. ನೆಕ್ಸ್ಟ್ ನಾರ್ಮಲ್ ಗೂಡ್ಸ್ ಏನನ್ನ ಶೋ ಮಾಡುತ್ತೆ ಅಂದ್ರೆ ಪಾಸಿಟಿವ್ ಇನ್ಕಮ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಅನ್ನ ಶೋ ಮಾಡುತ್ತೆ. ನೆಕ್ಸ್ಟ್ ಇನ್ಫೀರಿಯರ್ ಗೂಡ್ಸ್ ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂದ್ರೆ ನೆಗೆಟಿವ್ ಇನ್ಕಮ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ. ನೆಕ್ಸ್ಟ್ ಝೀರೋ ಇನ್ಕಮ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್. ಚೇಂಜಸ್ ಇನ್ ದ ಇನ್ಕಮ್ ಆಫ್ ದ ಕನ್ಸ್ಯೂಮರ್ evokes ನೋ ಚೇಂಜಸ್ ಇನ್ ಹಿಸ್ ಡಿಮ್ಯಾಂಡ್. ನೆಕ್ಸ್ಟ್ ಅಲೋಕೇಟಿವ್ ಎಫಿಷಿಯನ್ಸಿ ಬಗ್ಗೆ ನಾವು ನೋಡೋದಾದ್ರೆ ಇದು ಯಾವಾಗ ಬರುತ್ತೆ ಅಂದ್ರೆ ವೆನ್ ದ ಸಮ್ ಆಫ್ ಕನ್ಸ್ಯೂಮರ್ ಸರ್ಪ್ಲಸ್ ಅಂಡ್ ಪ್ರೊಡ್ಯೂಸರ್ ಸರ್ಪ್ಲಸ್ ಮ್ಯಾಕ್ಸಿಮಮ್. ಅಲೋಕೇಟಿವ್ ಎಫಿಷಿಯನ್ಸಿ ಯಾವಾಗ ಬರುತ್ತೆ ಅಂದ್ರೆ ಕನ್ಸ್ಯೂಮರ್ ಸರ್ಪ್ಲಸ್ ಮತ್ತೆ ಪ್ರೊಡ್ಯೂಸರ್ ಸರ್ಪ್ಲಸ್ ಮ್ಯಾಕ್ಸಿಮಮ್ ಲೆವೆಲ್ ಅಲ್ಲಿ ಇದ್ದಾಗ ಅಲೋಕೇಟಿವ್ ಎಫಿಷಿಯನ್ಸಿಯನ್ನ ನಾವು ನೋಡಬಹುದು. ನೆಕ್ಸ್ಟ್ ರಿಲೇಟಿವ್ ಇನ್ಕಮ್ ಹೈಪೋಥಿಸಿಸ್ ಇಸ್ ಗಿವನ್ ಬೈ. ರಿಲೇಟಿವ್ ಇನ್ಕಮ್ ಹೈಪೋಥಿಸಿಸ್ ಯಾರಿಂದ ಕೊಡಲ್ಪಟ್ಟಿದೆ ಅಂತ ನಾವು ನೋಡೋದಾದ್ರೆ JS ಡೆನ್ಸ್ಬೆರ್ರಿ ಅವರಿಂದ ಕೊಡಲ್ಪಟ್ಟಿದೆ. ನೆಕ್ಸ್ಟ್ ಪರ್ಫೆಕ್ಟ್ ಕಾಂಪಿಟೇಷನ್ ಅಲ್ಲಿ ಯಾವುದೇ ಕಂಟ್ರೋಲ್ ಇರೋದಿಲ್ಲ. ನೆಕ್ಸ್ಟ್ ಮೊನೋಪಲಿಯಲ್ಲಿ ಕಂಟ್ರೋಲ್ ಇರುತ್ತೆ ಬಿಕಾಸ್ ಒಬ್ನೇ ಇರೋದ್ರಿಂದ. ನೆಕ್ಸ್ಟ್ ಮೊನೋಪೊಲಿಸ್ಟಿಕ್ ಅದರಲ್ಲಿ ಸಿಂಪಲ್ ಕಂಟ್ರೋಲ್ ಅನ್ನ ನಾವು ನೋಡಬಹುದು. ಒಲಿಗೋಪಲಿಯಲ್ಲಿ ಸಮ್ ಕಂಟ್ರೋಲ್ ಅನ್ನ ನಾವು ನೋಡ್ತೀವಿ. ಅದನ್ನೆಲ್ಲ ನೆನ್ಪಿಟ್ಕೊಳ್ಳಿ ಮ್ಯಾಥ್. ನೆಕ್ಸ್ಟ್ ಎಕ್ಸ್ಪೆರಿಮೆಂಟಲ್ ಪ್ರೈಸಿಂಗ್. ಎಕ್ಸ್ಪೆರಿಮೆಂಟಲ್ ಪ್ರೈಸಿಂಗ್ ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂದ್ರೆ ಟ್ರಯಲ್ ಅಂಡ್ ಎರರ್ ಮೆಥಡ್ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ. ನೆಕ್ಸ್ಟ್ ಸ್ಕಿಮ್ಮಿಂಗ್ ಪ್ರೈಸಿಂಗ್. ಸ್ಕಿಮ್ಮಿಂಗ್ ಪ್ರೈಸಿಂಗ್ ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂದ್ರೆ ಹೈ ಪ್ರೈಸಸ್ ನ ಚಾರ್ಜ್ ಮಾಡೋದನ್ನ ಸ್ಕಿಮ್ಮಿಂಗ್ ಪ್ರೈಸಸ್ ರೆಪ್ರೆಸೆಂಟ್ ಮಾಡುತ್ತೆ. ನೆಕ್ಸ್ಟ್ ಪೆನೆಟ್ರೇಷನ್ ಪ್ರೈಸಿಂಗ್. ಇದು ಏನು ಚಾರ್ಜಿಂಗ್ ಲೋ ಪ್ರೈಸಸ್. ಸ್ಕಿಮ್ಮಿಂಗ್ ಪ್ರೈಸಸ್ ಹೈ ಪ್ರೈಸ್ ಅನ್ನು ಚಾರ್ಜ್ ಮಾಡೋದನ್ನ ರೆಪ್ರೆಸೆಂಟ್ ಮಾಡಿದ್ರೆ ಪೆನಿಟ್ರೇಷನ್ ಅನ್ನೋದು ಲೋ ಪ್ರೈಸಸ್ ನ ಚಾರ್ಜಸ್ ಮಾಡೋದನ್ನ ರೆಪ್ರೆಸೆಂಟ್ ಮಾಡುತ್ತೆ. ನೆಕ್ಸ್ಟ್ ರೆಫ್ಯೂಸಲ್ ಪ್ರೈಸಿಂಗ್. ಇದರಲ್ಲಿ ಏನಾಗಿರುತ್ತೆ ಅಂದ್ರೆ ಸರ್ಜಿಕಲ್ ಇಕ್ವಿಪ್ಮೆಂಟ್ ಈಸ್ ಅನ್ ಎಕ್ಸಾಂಪಲ್ ಆಫ್ ದಿಸ್ ಟೈಪ್ ಆಗಿರುತ್ತೆ. ನೆಕ್ಸ್ಟ್ ನೋ ಪ್ರೈಸ್. ಇದರಲ್ಲಿ ಯಾವುದೇ ಪ್ರೈಸ್ ರಿಡಕ್ಷನ್ ಇರೋದಿಲ್ಲ. ಬಟ್ ಏನ್ ಮಾಡ್ತಾರೆ ಅಂದ್ರೆ ಇದನ್ನ ರೆಫರ್ ಮಾಡ್ತಾರೆ, ಪ್ರಾಡಕ್ಟ್ ಅನ್ನ ರೆಫರ್ ಮಾಡ್ತಾರೆ. ಬಟ್ ಯಾವುದೇ ಪ್ರೈಸ್ ರಿಡಕ್ಷನ್ ಅನ್ನ ನಾವಿಲ್ಲಿ ಪಡ್ಕೊಳಕ್ಕೆ ಆಗೋದಿಲ್ಲ. ಅದನ್ನ ನಾವು ರೆಫ್ಯೂಸಲ್ ಪ್ರೈಸಿಂಗ್ ಅಂತ ಕರಿತೀವಿ. ನೆಕ್ಸ್ಟ್ ಪ್ರೆಸ್ಟೀಜ್ ಪ್ರೈಸಿಂಗ್. ಪ್ರೈಸ್ ಈಸ್ ಮೇಂಟೈನ್ಡ್ ವೇರ್ ಬೈಯರ್ ಅಟ್ಯಾಚ್ ಪ್ರೆಸ್ಟೀಜ್ ಕನ್ಸಿಡರೇಷನ್ ಟು ದ ಪ್ರಾಡಕ್ಟ್ ಆಗಿರುತ್ತೆ. ನೆಕ್ಸ್ಟ್ ಕಸ್ಟಮರಿ ಪ್ರೈಸಿಂಗ್. ಇದು ಯಾವ್ದ್ರ ಮೇಲೆ ಚಾರ್ಜ್ ಮಾಡ್ತಾರೆ ಅಂದ್ರೆ ಕಿಂಕ್ ಡಿಮ್ಯಾಂಡ್ ಕರ್ವ್ ಮೇಲೆ ಚಾರ್ಜ್ ಮಾಡ್ತಾರೆ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಳ್ತೀನಿ. ನಿಮ್ಗೆ ಏನಾದ್ರು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.